ಜಯತು ಮಂಗಳ ಬೀಡು, ಜಯ ಜಯತು ರಾಜೇಶ್ವರಿ, ಜಯವು ಕನ್ನಡ ನುಡಿಗೆ, ಜಯವು ಕನ್ನಡ ಜನಕ್ಕೆ, ಜಯ ನಿನಗೆ ಕರುನಾಡ ಬನಶಂಕರಿ. ಎಲ್ಲರಿಗೂ ಶುಭೋದಯ. ವೇದಿಕೆ ಮೇಲೆ ಆಸೀನರಾಗಿರುವ ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಶಾಲೆಯ ಜಂಟಿ ಕಾರ್ಯದರ್ಶಿಗಳಾದ ಶ್ರೀಮಾನ್ ನಂದಕಿಶೋರ್ ಬಲ್ಲಾಳ್ ಸರ್ ಅವರೇ, ಪ್ರಾಂಶುಪಾಲರೇ, ಉಪಪ್ರಾಂಶುಪಾಲರೇ, ಸಹೋದ್ಯೋಗಿಗಳೇ, ಪೋಷಕರೇ ಹಾಗೂ ನನ್ನ ಪ್ರೀತಿಯ ಮಕ್ಕಳೇ, ಎಲ್ಲರಿಗೂ 65ನೆಯ ಕನ್ನಡ ರಾಜ್ಯೋತ್ಸವದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಹಾರ್ದಿಕ ಶುಭಾಶಯಗಳು. ಕರುನಾಡು ಸಸ್ಯ ಶ್ಯಾಮಲೆಯ ತವರೂರು, ಅನ್ನಪೂರ್ಣೇಶ್ವರಿಯ ನೆಲೆಬೀಡು, ಶಿಲ್ಪಕಲೆಗಳ ಸಿರಿನಾಡು. ಇದು ಜೀವ ನದಿಗಳು ನಲಿದಾಡುವ ನೆಲೆ, ನಿಸರ್ಗ ಚೆಲುವಿನ ಅದ್ಭುತ ಸೆಲೆ. ಇದುವೇ ಸುಂದರ ಕರ್ನಾಟಕ. ಈ ನಾಡಿನ ದೇವಿಯಾದ ತಾಯಿ ಭುವನೇಶ್ವರಿಯ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಜಯ ಜಯ ಕನ್ನಡ ರಾಜೇಶ್ವರಿ, ಶರಣು ಬಂದೆ ಪಾದಕ್ಕೆ ಭುವನೇಶ್ವರಿ. ಜಯ 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 ಕನ್ನಡ ರಾಜೇಶ್ವರಿ, ಶರಣು ಬಂದೆ ಪಾದಕ್ಕೆ ಭುವನೇಶ್ವರಿ. ಪಂಪನ ನುಡಿ ಮಿಂಚಿನ ಮಣಿಮಾಲೆಗೆ, ನಾರಣಪ್ಪ ಪಡೆದ ಭಾವಲೀಲೆಗೆ, ಶಿರೆಯುವರಳಿ ನಗುವ ಕಲೆಯ ಬೀಡಿಗೆ, ಯಾರು ಸಮರೆ ತಾಯಿ ನಿನ್ನ ಚೆಲುವಿಗೆ, ಯಾರು ಸಮರೆ ತಾಯಿ ನಿನ್ನ ಚೆಲುವಿಗೆ. ಜಯ 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 ಕನ್ನಡ ರಾಜೇಶ್ವರಿ, ಶರಣು ಬಂದೆ ಪಾದಕ್ಕೆ ಭುವನೇಶ್ವರಿ. ಶಂಕರ ರಾಮಾನುಜರಲಿ ಸುರಿಯುತ್ತ, ಮಧ್ವನವರ ಚಿಂತನದಲ್ಲಿ ಬೆಳೆಯುತ್ತ, ಬಸವಣ್ಣನ ನೀತಿಗೆ ಅಲ್ಲಮ ಪ್ರಭು ಪ್ರೀತಿಗೆ, ನಮೋ ಎನ್ನುವೆ ದರ್ಶನಗಳ ಜ್ಯೋತಿಗೆ, ನಮೋ ಎನ್ನುವೆ ದರ್ಶನಗಳ ಜ್ಯೋತಿಗೆ. ಜಯ 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 ಕನ್ನಡ ರಾಜೇಶ್ವರಿ, ಶರಣು ಬಂದೆ ಪಾದಕ್ಕೆ ಭುವನೇಶ್ವರಿ. ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ ಬಲ್ಲಾಳ್ ಸರ್ ಅವರು ನಮ್ಮೆಲ್ಲರನ್ನು ಕುರಿತು ಒಂದೆರಡು ಮಾತುಗಳನ್ನಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ನಾವಿಂದು ಕರ್ನಾಟಕ ರಾಜ್ಯೋತ್ಸವ ಆಚರಿಸ್ತಾ ಇದ್ದೇವೆ. ನಾವೆಲ್ಲ ಭಾರತೀಯರಾಗಿ, ಕರ್ನಾಟಕ ರಾಜ್ಯದವರಾಗಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಬೇಕಾದಂತಹ ಮಹತ್ವ ಏನಿದೆ ಅಂತ ಹೇಳಿದರೆ, ನಮ್ಮ ದೇಶ ಒಂದು ಒಕ್ಕೂಟವಾಗಿ ಫೆಡ್ರಲ್ ಸ್ಟ್ರಕ್ಚರ್ ಅಂತ ಏನು ಹೇಳ್ತಾರೆ ಆ ಥರ ನಿರ್ಮಾಣವಾದಂತಹ ದೇಶ. ಒಕ್ಕೂಟವಾಗಲಿಕ್ಕೆ ಕಾರಣ ಏನಂತ ಹೇಳಿದರೆ, ಪ್ರಾದೇಶಿಕ ಆಕಾಂಕ್ಷೆಗಳಿರ್ಬೋದು, ಸಂಸ್ಕೃತಿ ಇರ್ಬೋದು, ಅದನ್ನೆಲ್ಲ ಅದಕ್ಕೆ ಬೇಕಾದಂತಹ ಒಂದು ಪ್ರೋತ್ಸಾಹವನ್ನು ಕೊಡಲಿಕ್ಕೋಸ್ಕರ ಈ ಒಂದು ವ್ಯವಸ್ಥೆಯನ್ನು ನಮ್ಮ ಹಿರಿಯರು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಫೆಡ್ರಲಿಸಮ್ ಅಂತ ಫೆಡ್ರಲ್ ಸ್ಟ್ರಕ್ಚರಲ್ಲಿ ರೂಪಿಸಿಕೊಂಡಂಥದ್ದು. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ಎಲ್ರಿಗೂ ಅವರ ಭಾಷೆ ಚಂದ, ಅವರ ಸಂಸ್ಕೃತಿ ಚಂದ. ನಮಗಂತೂ ನಮ್ಮ ಭಾಷೆ ಮತ್ತು ನಮ್ಮ ಸಂಸ್ಕೃತಿ ತುಂಬ ಚಂದ. ಅದನ್ನು ನಾವು ಬೆಳೆಸ್ಕೊಂಡು ಹೋಗಬೇಕಾದಂತಹ ಕರ್ತವ್ಯ ಮಕ್ಕಳಾಗಿ ನಿಮ್ಮಲ್ಲಿ ಇವತ್ತು ಬೆಳಿಬೇಕು. ಬೆಳೀಲಿಕ್ಕೆ ಬೇಕಾದಂಥ ಸವಲತ್ತುಗಳನ್ನು ನಿಮ್ಮ ಪೋಷಕರಿರ್ಬೋದು ಅಥವಾ ನಿಮ್ಮ ಶಿಕ್ಷಕ ವೃಂದದವರಿರ್ಬೋದು, ನಿಮ್ಮ ಸಮಾಜದಲ್ಲಿರುವಂಥ ಇತರ ಸೆಕ್ಷನ್ಸ್ ಇರ್ಬೋದು, ಅದನ್ನು ನಿಮಗೆ ಒದಗಿಸ್ತದೆ. ಈ ಮಾತನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಕರ್ನಾಟಕದಲ್ಲಿ ಕರ್ನಾಟಕದೇ ಆದ ಒಂದು ವಿಶಿಷ್ಟಗಳಿವೆ. ನಾವು ಭಾರತದ
ಜನಸಂಖ್ಯೆಯ ಆಲ್ಮೋಸ್ಟ್ ಅಬೌಟ್ 5% ಮಾತ್ರ ನಾವಿರಲಿ. ಬಟ್ ನಿಮಗೆ ಗೊತ್ತಿದೆಯಾ ಇಲ್ವಾ, ಒಂದು ಸಮಯದಲ್ಲಿ ತುಂಬ ವರ್ಷಗಳ ಹಿಂದೆ ಏನಲ್ಲ, ಒಂದು ದಶಕದ ಹಿಂದೆ ಒರಿಸ್ಸಾ ರಾಜ್ಯದಲ್ಲಿ ಎಷ್ಟು ಬ್ಯಾಂಕ್ಗಳ ಬ್ರ್ಯಾಂಚ್ ಇತ್ತ, ಶಾಖೆಗಳಿತ್ತ, ಅದರಾಗಿಂತ ಜಾಸ್ತಿ ಶಾಖೆಗಳು, ಬ್ಯಾಂಕಿನ ಶಾಖೆಗಳು ಕರ್ನಾಟಕದ ಒಂದು ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆ. ನಾನು ಇದನ್ನು ಯಾಕೆ ಹೇಳ್ತಿದ್ದೇನೆ ಹೇಳಿದರೆ, ಮಕ್ಕಳಾಗಿ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ಗಳಿಸಬೇಕಾದ್ರೆ ಅಥವಾ ನೀವು ಸಾಧನೆಗಳನ್ನು ಮಾಡಬೇಕಾದ್ರೆ, ಅದು ಯಾವುದೇ ವೃತ್ತಿ ಇರಲಿ, ನಿಮ್ಮ ವ್ಯವಸಾಯದಿಂದ ಹಿಡಿದು ನಾವು ಅಗ್ರಿಕಲ್ಚರ್ ಅಂತ ಏನು ಹೇಳ್ತೇವೆ, ಅಲ್ಲಿಂದ ನಿಮ್ಮ IAS ಆಫೀಸರ್ ಇರ್ಬೋದು, ಅಥವಾ ನಿಮ್ಮ ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಅದರಲ್ಲಿ ನೀವು ನಿಮ್ಮ ಸಾಧನೆಗಳನ್ನು ಮಾಡಬೇಕಾದ್ರೆ ನೀವು ಆಲೋಚನೆ ಮಾಡಬೇಕು, ನೀವು ಯಾರು, ನೀವು ಎಲ್ಲಿದ್ದೀರಿ, ನೀವು ಏನು ಮಾಡಬೇಕು. ಆ್ಯಕ್ಚುಲಿ ಬರೀ ಶಿಕ್ಷಣದಿಂದ ನಾಲೆಡ್ಜ್ ಸಿಗ್ಬೋದು, ಆದರೆ ಯಶಸ್ಸನ್ನು ಗಳಿಸಬೇಕಾದ್ರೆ ನಿಮಗೆ ನಾವು ಮನಸ್ಸನ್ನು ತೊಡಗಿಸಿಕೊಂಡು ಆ ಕಾರ್ಯಕ್ಷೇತ್ರದ, ಅದು ಅಗ್ರಿಕಲ್ಚರ್ ಇರ್ಬೋದು, ಅಗ್ರಿಕಲ್ಚರಲ್ಲಿ ಯಶಸ್ಸು ಗಳಿಸೋದು ಅಂತ ಹೇಳಿದರೆ ಅದೊಂದು ದೊಡ್ಡ ವಿಷಯ. ಆ್ಯಕ್ಚುಲಿ ಇವತ್ತು ವೈದ್ಯರಾಗಿ ನೀವು ಯಾರ್ದ ಪ್ರಾಣ ಉಳಿಸ್ಬೋದು, ಕೃಷಿಕರಾಗಿ ನೀವು ದೇಶದ ಜನರ ಹೊಟ್ಟೆಯನ್ನು ತುಂಬಿಸಬಹುದು. ಅಲ್ಟಿಮೇಟ್ಲಿ ನಾವೆಲ್ಲ ದುಡಿಯೋದು ಅದಕ್ಕೋಸ್ಕರ. ನಾನು ಕೋಟಿ ರೂಪಾಯಿ ಸಂಪಾದನೆ ಮಾಡಲಿ, ಸಾವಿರದಲ್ಲಿ ಸಂಪಾದನೆ ಮಾಡಲಿ, ಅಲ್ಟಿಮೇಟ್ಲಿ ತಿನ್ನಲಿಕ್ಕಾಗೋದು ಒಂದಿಷ್ಟು ಆಹಾರ ಮಾತ್ರ, ಅದಕ್ಕಿಂತ ಜಾಸ್ತಿ ಯಾರಿಗೂ ತಿನ್ನಲಿಕ್ಕಾಗೋದಿಲ್ಲ. ನಾವು ಯಾವಾಗಲೂ ಭಾಷೆಯನ್ನು ಒಂದು ಮಿತಿಯಿಂದ ಮೀರಿ ನಾವು ಒಮ್ಮೊಮ್ಮೆ ಮಾತಾಡ್ತೇವೆ. ಹೊರಗಿನವರು ಬರ್ತಾರೆ, ನಮಗೆ ಅವಕಾಶ ಇಲ್ಲ, ನಮಗೆ ಬೇಕಾದ ಅವಕಾಶಗಳನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು, ನಾವೇ ಇದು ಮಾಡಬೇಕು, ಅದಕ್ಕೆ ಬೇಕಾದ ಕೆಪಾಸಿಟಿಗಳನ್ನು ನಾವು ಬೆಳೆಸ್ಕೊಳ್ಬೇಕು. ಆಗಲೇ ನಾವು ಈ ರಾಜ್ಯ, ಈ ಭಾಷೆ, ಈ ಸಂಸ್ಕೃತಿ ಇದನ್ನು ಬೆಳೆಸ್ಬೋದು, ದೇಶವನ್ನು ಕಟ್ಬೋದು. ಮಕ್ಕಳೇ, ನೀವೇನಾಗಬೇಕಂತ ಚೆನ್ನಾಗಿ ಕನಸು ಕಾಣಿ. ಕನಸು ಕಂಡದ ಹಿಂದೆ ನಿಮ್ಮ ಮನೋಭಾವವಿರಲಿ, ಅದಕ್ಕೆ ಬೇಕಾದ ಶ್ರಮ ಪಡುವಂತಹ ಒಂದು ಧೈರ್ಯ ಇದೆ. ಅದಿದ್ದರೆ ನೀವು ಖಂಡಿತ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತೀರಾ. ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳಿ ನನ್ನ ಈ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಈಗ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀ KSN ಭಟ್ ಸರ್ ಅವರು ಒಂದೆರಡು ಹಿತವಚನಗಳನ್ನು ಆಡಬೇಕೆಂದು ಪ್ರಾರ್ಥಿಸುತ್ತೇನೆ. ಸುಪ್ರಭಾತ. ನಾವು ಈ ದಿನ ನಮ್ಮ ಕರ್ನಾಟಕ ರಾಜ್ಯದ 65ನೇ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕಾಗಿ ಇಲ್ಲಿ ಸೇರಿದ್ದೇವೆ. 65ನೇ ರಾಜ್ಯೋತ್ಸವ ಅಂದರೆ ವಿದ್ಯಾರ್ಥಿಗಳೇ, ಈ ಕರ್ನಾಟಕ ರಾಜ್ಯ ಎಂದು ನಮ್ಮ ಸಂವಿಧಾನದ ಅಡಿಯಲ್ಲಿ ಇದನ್ನು ನಿರ್ಮಿಸಿದಂತಹ 65ನೇ ಹುಟ್ಟುಹಬ್ಬ. ಇದು 1956ರಲ್ಲಿ ನಮ್ಮ ದೇಶವನ್ನು ಭಾಷಾಧಾರಿತ ವಿಭಜಿಸಲಾಯಿತು. ಅಂದರೆ ಈ ಭಾಷೆಯ ಜನರು ತಮ್ಮ ಭಾಷೆಯನ್ನು, ತಮ್ಮ ಸಂಸ್ಕೃತಿಯನ್ನು ಬೆಳೆಸಲಿ, ತಮ್ಮ ನಾಡನ್ನು ಬೆಳೆಸಲಿ ಎಂಬ ಒಂದು ಸದುದ್ದೇಶದಿಂದ ಈ ಭಾಷಾವಾರು ಪ್ರಾಂತ್ಯಗಳನ್ನು ಸೃಷ್ಟಿಸಲಾಯಿತು. ಆ ಭಾಷೆಯನ್ನು ಉಳಿಸುತ್ತೇವೆ, ಬೆಳೆಸ್ತೇವೆ ಎಂಬ ಒಂದು ತೀರ್ಮಾನವನ್ನು ಕೈಗೊಂಡಲ್ಲಿ ಕನ್ನಡ ಎಂದಿಗೂ ನಶಿಸಿ ಹೋಗದು. ಇದು ಬಹಳ ಉತ್ಕೃಷ್ಟವಾದಂತಹ ಭಾಷೆಗಳಲ್ಲಿ ಒಂದು. ಸಾಕಷ್ಟು ಸಾಹಿತ್ಯ ಈ ಭಾಷೆಯಲ್ಲಿದೆ. ಇದು ನಮ್ಮ ದೇಶವು ರೆಕಗ್ನೈಸ್ ಮಾಡಿದಂತಹ ಅಥವಾ ಸಂವಿಧಾನದಲ್ಲಿ ಕಾಣಿಸಿಕೊಂಡಿರುವಂತಹ ಭಾಷೆಗಳಲ್ಲಿ ಒಂದು. ಇಂತಹ ಒಂದು ಉತ್ತಮವಾದಂತಹ ಬೆಳೆದು ನಿಂತಹ ಭಾಷೆಯನ್ನು ನಾವು ಎಂದೂ ಕಡೆಗಣಿಸಬಾರದು. ಆದ್ದರಿಂದ ಈ ದಿವಸ ಕರ್ನಾಟಕ ರಾಜ್ಯೋತ್ಸವ ದಿವಸದಂದು ನಾವೆಲ್ಲ
ಕನ್ನಡ ಭಾಷೆಯನ್ನು ಬೆಳೆಸುವುದಕ್ಕೆ ಪಣತೊಟ್ಟು ನಿಲ್ಲೋಣ. ಈ ದಿವಸ ನಿಮಗೆಲ್ಲ ಶುಭವನ್ನು ಹಾರೈಸ್ತಾ ನನ್ನ ಒಂದೆರಡು ಮಾತುಗಳನ್ನು ಈ ಕನ್ನಡಾಂಬೆಯ ಚರಣಗಳಿಗೆ ಸಲ್ಲಿಸ್ತಾ ಕನ್ನಡಾಂಬೆಗೆ ನಮಿಸ್ತಾ ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಕಲ್ಲಿಗೆ ಬಯಸಿದ ರೂಪವ ತೊಡಿಸಿ, ಮುಗಿಲಿಗೆ ತಾಗುವ ಮೂರ್ತಿಯ ನಿಲ್ಲಿಸಿ, ದಾನ ಧರ್ಮಗಳ ಕೊಡುಗೈಯಾಗಿ, ವೀರಾಗ್ರಣಿಗಳ ತೊಟ್ಟಿಲ ತೊಡ್ಡಿ, ಬೆಳಗಿದ ನಾಡಿದು ಚಂದನ ಕಂಪಿನ ಸಿರಿಗನ್ನಡ ನಾಡು ಎಂದು ಕವಿ ಶ್ರೀ KS ನರಸಿಂಹಸ್ವಾಮಿಯವರು ಅಭಿಮಾನದಿಂದ ಹೇಳಿದ್ದಾರೆ. ಬನ್ನಿ, ನಾವೆಲ್ಲರೂ ಸೇರಿ ನಮ್ಮ ಈ ನಾಡಿನ ಹೆಸರನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸೋಣ. ಕನ್ನಡಕ್ಕಾಗಿ ಕೈ ಎತ್ತು ಅದು ಕಲ್ಪವೃಕ್ಷವಾಗುವುದು, ಕನ್ನಡಕ್ಕಾಗಿ ಕೊರಳೆತ್ತು ಅದೇ ಪಾಂಚಜನ್ಯವಾಗುವುದು, ಕನ್ನಡಕ್ಕಾಗಿ ಕಿರುಬೆರಳೆತ್ತಿದರೂ ಸಾಕು ಅದೇ ಗೋವರ್ಧನಗಿರಿಯಾಗುವುದು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲರಿಗೂ ನಿಮ್ಮ ಪ್ರೀತಿಯ ಪ್ರಾರ್ಥನಾ ಮಾಡುವ ನಮಸ್ಕಾರಗಳು. 65ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ನಾಡು ಹಾಗೂ ನುಡಿ ತನ್ನದೇ ಆದ ವಿಶಿಷ್ಟ ಭವ್ಯ ಪರಂಪರೆ ಮತ್ತು ಇತಿಹಾಸವನ್ನು ಹೊಂದಿದೆ. ಕನ್ನಡ ಭಾಷೆ ಸುಮಾರು 2000 ವರ್ಷಗಳಷ್ಟು ಹಳೆಯದಾದ ಭಾಷೆಗಳಲ್ಲಿ ಒಂದಾಗಿದೆ. ಕನ್ನಡ ನಾಡನ್ನು ನಾವೆಲ್ಲ ನಮ್ಮ ತಾಯಿಯಂತೆ ಪ್ರೀತಿಸಿ ಗೌರವಿಸಬೇಕು. ಈ ರೀತಿ ಗೌರವ ಸಲ್ಲಿಸುವ ದಿನವನ್ನೇ ನಾವು ಕನ್ನಡ ರಾಜ್ಯೋತ್ಸವದ ದಿನವನ್ನಾಗಿ ಆಚರಿಸುತ್ತೇವೆ. ಆದರೆ ಪ್ರಸ್ತುತ ದಿನಗಳಲ್ಲಿ ಕೋವಿಡ್-19 ಮಹಾಮಾರಿಯ ಕಾರಣದಿಂದಾಗಿ ಮಕ್ಕಳು ಶಾಲೆಗೆ ಬರಲು ಆಗದೆ ಪ್ರತಿಯೊಂದನ್ನು ಮನೆಯಿಂದಲೇ ಕಲಿಯಬೇಕಾದ ಪರಿಸ್ಥಿತಿ ಬಂದಿದೆ. ಮಕ್ಕಳ ಶಾಲೆ ಮನೆಯಲ್ಲೇ ಅಲ್ವೇ ಎಂದು GP ರಾಜರತ್ನಂನವರು ಹೇಳಿದಂತೆ ಇಂದು ಮಕ್ಕಳಿಗೆ ಮನೆಯೇ ಶಾಲೆಯಾಗಿ ಬಿಟ್ಟಿದೆ. ಹಾಗಾಗಿ ನಮ್ಮ ಶಾಲೆಯಲ್ಲಿಯೂ ಸಹ ಈ ವರ್ಷದ ಕನ್ನಡ ರಾಜ್ಯೋತ್ಸವದ ಕಾರ್ಯಚಟುವಟಿಕೆಗಳನ್ನು ಮಕ್ಕಳು ಮನೆಯಲ್ಲಿಯೇ ಕುಳಿತು ನಡೆಸಿಕೊಡುವಂತಾಗಿದೆ. ಬನ್ನಿ, ನಾವು ನಮ್ಮ ನಾಡಿನ ಕಿರುಪರಿಚಯವನ್ನು ಮಾಡಿಕೊಳ್ಳೋಣ. ಪ್ರಪ್ರಥಮ ಬಾರಿಗೆ ಕೃಷ್ಣಂ ವಂದೇ ಜಗದ್ಗುರು ಎಂದು ಭಜಿಸುತ್ತಾ ಮಾಣಿಕ್ಯ ಅಡಿಗ ಶ್ರೀಕೃಷ್ಣನ ನೆಲೆವೀಡಾದ ಉಡುಪಿಯನ್ನು ಪರಿಚಯಿಸಲು ಬಂದಿದ್ದಾನೆ. ಶ್ರೀಕೃಷ್ಣನ ದರ್ಶನದಿಂದ ಪುನೀತರಾಗೋಣ ಬನ್ನಿ. ಹೆಸರು ಮಾಣಿಕ್ಯ ಅಡಿಗ. ನಾನು ಉಡುಪಿಯವನು. ಇಂದು ನಾನು ಭಾರತ ದೇಶದ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಕಿರುಪರಿಚಯ ಮಾಡಿಕೊಡುತ್ತೇನೆ. ಉಡುಪಿಯು ಶ್ರೀಕೃಷ್ಣನ ಊರು. ಮಧ್ವಾಚಾರ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಶ್ರೀಕೃಷ್ಣ ಮಂದಿರವಿರುವುದು ಉಡುಪಿಯಲ್ಲಿಯೇ. ಉಡುಪಿಯ ಕೇಂದ್ರ ಬಿಂದು ಆದ ಶ್ರೀ ಕೃಷ್ಣ ಮಠವನ್ನು ಅಷ್ಟಮಠಗಳು ನಡೆಸುತ್ತವೆ. ಅಷ್ಟಮಠಗಳಲ್ಲಿ ಒಂದಾದ ಅದಮಾರು ಮಠದ ಹಿಂದಿನ ಯತಿಗಳಾದ ಶ್ರೀ ಶ್ರೀ ಉಪದೇಶ ತೀರ್ಥ ಶ್ರೀಪಾದರು ಅಸಾಮಾನ್ಯ ಶಿಕ್ಷಣ ಚಿಂತಕರೆಂದೇ ಪ್ರಖ್ಯಾತರು. ಅವರು ರಾಜ್ಯದೆಲ್ಲೆಡೆ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಪದವಿ ಹಾಗೂ ವೈಜ್ಞಾನಿಕ ಸಂಶೋಧನಾ ಸಂಸ್ಥೆಗಳನ್ನೂ ಸಹ ಆರಂಭಿಸಿದರು. ಈಗಿನ ಹಿರಿಯ ಯತಿಗಳಾದ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಅವರ ಮೇಲಿನ ಶ್ರದ್ಧೆಯಿಂದ ವಸತಿ ಶಾಲೆ ಹಾಗೂ ವೃತ್ತಿ ಶಿಕ್ಷಣ ಮುಂತಾದವುಗಳನ್ನು ಮುಂದುವರೆಸಿಕೊಂಡು ಶಿಕ್ಷಣದ ಗುಣಮಟ್ಟವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವ ಮೂಲಕ ಶಿಕ್ಷಣದ ಹರಿಕಾರರೆನಿಸಿಕೊಂಡಿದ್ದಾರೆ. ಇವರು ಕನ್ನಡದಲ್ಲಿಯೇ ಪ್ರವಚನವನ್ನು ನೀಡುವ ಪ್ರಖ್ಯಾತ ವಿದ್ವಾಂಸರೂ ಹೌದು. ಇನ್ನೊಂದು ವಿಶೇಷವೇನೆಂದರೆ ಶ್ರೀಮಠದ ಕಿರಿಯ ಯತಿಗಳಾದ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಪ್ರಸ್ತುತ ಪರ್ಯಾಯ ಮಠಾಧೀಶರೂ ಮಾತ್ರವಲ್ಲದೆ ಸ್ವತಃ ತಾವೇ ಇಂಜಿನಿಯರ್ ಪದವೀಧರರೂ ಆಗಿರುವುದು ನಮ್ಮ ಉಡುಪಿಯ ಕನ್ನಡಿಗರ ಹೆಮ್ಮೆ. ಉಡುಪಿಯನ್ನು ತುಳುನಾಡು ಎಂದೂ ಕರೆಯಲಾಗುತ್ತದೆ. ಇಲ್ಲಿನ ಪ್ರಮುಖ ಭಾಷೆಗಳು ತುಳು, ಕನ್ನಡ, ಕೊಂಕಣಿ, ಕುಂದಗನ್ನಡ, ನವಾಯಿತಿ, ಕೊರಗ ಇತ್ಯಾದಿ. ಇಲ್ಲಿನ ಆಡುಭಾಷೆ ತುಳುವಾದರೂ ಓದುವುದು ಬರೆಯುವುದು ಎಲ್ಲ ಕನ್ನಡದಲ್ಲಿಯೇ. ಇಲ್ಲಿನ ಮುಖ್ಯ ಕಸುಬುಗಳೆಂದರೆ ವ್ಯವಸಾಯ, ಮೀನುಗಾರಿಕೆ, ಹೈನುಗಾರಿಕೆ ಹಾಗೂ ಕೈಮಗ್ಗ. ಇಲ್ಲಿನ ವೀಕ್ಷಣಾ ಸ್ಥಳಗಳೆಂದರೆ ಮಲ್ಪೆ ಬೀಚ್, ಕಾಪು ದೀಪಸ್ತಂಭ, ಕೊಲ್ಲೂರು, ಮರವಂತೆ ಇತ್ಯಾದಿ. ಉಡುಪಿಯು ಕಲೆ, ಸಂಸ್ಕೃತಿ, ಜನಪದದ ನಾಡಾಗಿದೆ. ಉಡುಪಿಯು ಕನ್ನಡದ ಕವಿಗಳ ನೆಲೆಬೀಡಾಗಿದೆ. ಡಾಕ್ಟರ್ ಶಿವರಾಮ ಕಾರಂತರು, ನವೋದಯ ಕವಿ ಮುದ್ದಣ್ಣ, ಗೋಪಾಲಕೃಷ್ಣ ಅಡಿಗರು ಮುಂತಾದವರು ಕನ್ನಡ ಭಾಷೆಯ ಕೀರ್ತಿ ಪತಾಕೆಯನ್ನು ಉತ್ತುಂಗಕ್ಕೇರಿಸಿದವರು. ನೀವೆಲ್ಲರೂ ಮಾಸ್ಕ್ ಧರಿಸಿ ಉಡುಪಿಗೆ ಬಂದು ಈ ಸಲದ ಕನ್ನಡ ರಾಜ್ಯೋತ್ಸವವನ್ನು ಎಲ್ಲರೂ ಒಟ್ಟಾಗಿ ವಿಜೃಂಭಣೆಯಿಂದ ಆಚರಿಸೋಣ. ಜೈ ಕರ್ನಾಟಕ ಮಾತೆ, ಸಿರಿಗನ್ನಡಂ ಗೇಳ್ಗೆ. ಆಹಾ, ತುಂಬಾ ಚೆಂದ ಮಾಡಿ ಉಡುಪಿಯ ಪರಿಚಯ ಮಾಡಿಕೊಟ್ಟೆ ಮಾರಯ್ಯ. ನಮ್ಮೂರು ಮೈಸೂರು, ಒಡೆಯರು ಆಳಿದ ಮೈಸೂರು, ತಾಯಿ ಚಾಮುಂಡಿ ನೆಲೆಸಿದ ಮೈಸೂರು. ಬನ್ನಿ ವೀಕ್ಷಕರೇ, ಮೈಸೂರಿನ ಪರಿಚಯ ಮಾಡಿಕೊಳ್ಳೋಣ. ಸರ್ವರಿಗೂ ವಿಭಾ ಮಾಡುವ ನಮಸ್ಕಾರಗಳು ಹಾಗೂ 65ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ 30 ಜಿಲ್ಲೆಗಳು ಸಹ
ತಮ್ಮದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿವೆ. ಅವುಗಳಲ್ಲಿ ಬಹು ವೈಶಿಷ್ಟ್ಯತೆಯನ್ನು ಹೊಂದಿರುವ ಏಕೈಕ ನಗರವೆಂದರೆ ಅದು ಮೈಸೂರು. ಮನಮೋಹಕ ಅಂಬಾವಿಲಾಸ ಅರಮನೆಯಿಂದ ಹಿಡಿದು ಜಗನ್ಮೋಹನ ವಿಲಾಸ, ಜಯಲಕ್ಷ್ಮಿ ವಿಲಾಸ, ಲಲಿತ ಮಹಲ್, ಇನ್ನೂ ಹಲವಾರು ರಾಜಮನೆಗಳಿಂದ ಕೂಡಿರುವ ಕಾರಣ ಮೈಸೂರು ಅರಮನೆ ನಗರಿ ಎಂದೇ ಹೆಸರುವಾಸಿಯಾಗಿದೆ. ಇನ್ನು ಮೈಸೂರು ದಸರಾ, ಆಹಾ ಎಷ್ಟೊಂದು ಸುಂದರ! ಮೈಸೂರು ಒಡೆಯರ ಪೂರ್ವಜರಿಂದ ನೂರಾರು ವರ್ಷಗಳ ಹಿಂದೆ ಚಾಲನೆಗೊಂಡ ದಸರಾ ಉತ್ಸವವನ್ನು ಇಂದಿಗೂ ಸಹ ನಮ್ಮ ಮಹಾರಾಜರಾದ ಯದುವೀರ ಕೃಷ್ಣದತ್ತ ಒಡೆಯರ್ರವರು ಸಾಂಪ್ರದಾಯಿಕವಾಗಿ ಆಚರಿಸುತ್ತಿದ್ದಾರೆ. ದಸರಾ ಉತ್ಸವದಲ್ಲಿ ಕನ್ನಡ ರಾಜರಾಜೇಶ್ವರಿಯಾದ ತಾಯಿ ಚಾಮುಂಡೇಶ್ವರಿಯನ್ನು ಜಂಬೂ ಸವಾರಿಯಲ್ಲಿ ಹೊತ್ತು ಸಾಗುವ ಅಭಿಮನ್ಯುವಿನ ಗಾಂಭೀರ್ಯತೆ ಹಾಗೂ ಧನ್ಯತೆ ಬಣ್ಣಿಸಲ ಸಾಧ್ಯ. ಲಲಿತ ಕಲೆಗಳನ್ನು ಪೋಷಿಸುವ ಸಾಂಸ್ಕೃತಿಕ ನಗರಿಯಾದ ಮೈಸೂರು ದಸರಾ ಉತ್ಸವದಿ ಹಲವಾರು ಕಲಾವಿದರಿಗೆ ತಮ್ಮ ಕೌಶಲ್ಯವನ್ನು ಮೆರೆಸಲು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ಈ ಮೂಲಕ ಯುವ ಪೀಳಿಗೆಗೆ ಸಂಸ್ಕೃತಿಯ ರುಚಿಯನ್ನು ಸವಿಸುವಲ್ಲಿ ಕರ್ನಾಟಕ ಸರ್ಕಾರವು ಯಶಸ್ವಿಯಾಗಿದೆ ಎಂದೇ ಹೇಳಬಹುದು. ಹಾಗೆ ನೋಡಿದರೆ ಮೈಸೂರಿನಲ್ಲಿ ಎಲ್ಲವೂ ಶ್ರೇಷ್ಠ. ಅಪ್ಪಟ ಮೈಸೂರು ರೇಷ್ಮೆ, ಮೈಸೂರು ಮಲ್ಲಿಗೆ, ಮೈಸೂರು ವೀಳ್ಯದೆಲೆ. ಸರಿ, ಈಗ ಮೈಸೂರು ಪಾಕಿಗೆ ಸಕ್ಕರೆ ತರಲು ಪಕ್ಕದ ಮಂಡ್ಯ ಜಿಲ್ಲೆಗೆ ಹೋಗೋಣ. ಮಾಂಡವ್ಯ ಎಂಬ ಋಷಿಯಿಂದ ಮಂಡ್ಯ ತನ್ನ ಹೆಸರು ಪಡೆದಿದೆ. ಈ ಜಿಲ್ಲೆಯ ಪ್ರಮುಖ ಬೆಳೆ ಕಬ್ಬು. ಬೆಲ್ಲ ಹಾಗೂ ಸಕ್ಕರೆ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವ ಕಾರಣ ಸಕ್ಕರೆ ನಗರ ಎಂದೇ ಹೆಸರುವಾಸಿಯಾಗಿದೆ. ಹಲವಾರು ರಾಜವಂಶಸ್ಥರು ಆಳಿರುವ ಮಂಡ್ಯ ಜಿಲ್ಲೆ ದೇವಾಲಯಗಳ ಆಗರವೇ ಆಗಿದೆ. ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ ದೇವಾಲಯ, ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಾಲಯ, ನಂಬಿನಾರಾಯಣ ದೇಗುಲ, ಇನ್ನೂ ಹಲವಾರು. ಕಾವೇರಿ, ಹೇಮಾವತಿ, ಶಿಂಷಾ ನದಿಗಳು ಮಂಡ್ಯ ಜಿಲ್ಲೆಯ ಆಸ್ತಿಯೇ ಸರಿ. ಏಷ್ಯಾ ಖಂಡದಲ್ಲೇ ಪ್ರಪ್ರಥಮ ಬಾರಿಗೆ ಜಲವಿದ್ಯುತ್ ಶಕ್ತಿ ಉತ್ಪಾದಿಸಿದ ಹೆಗ್ಗಳಿಕೆ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರಕ್ಕೆ ಸಲ್ಲುತ್ತದೆ. ಪ್ರಪಂಚ ಕಂಡ ಸರ್ವಶ್ರೇಷ್ಠ ಅಭಿಯಂತರಾದ ಸರ್ ಎಂ ವಿಶ್ವೇಶ್ವರಯ್ಯನವರು ನಿರ್ಮಿಸಿದ ಜಗತ್ಪ್ರಸಿದ್ಧ ಕನ್ನಂಬಾಡಿ ಅಣೆಕಟ್ಟು ಜಿಲ್ಲೆಯ ರೈತರಿಗೆ ಬೆನ್ನೆಲುಬಾಗಿ ನಿಂತಿದೆ. ಅನ್ನದಾತ ಸುಖೀಭವ ಎನ್ನುತ್ತಾ ಮಂಡ್ಯದಿಂದ ಪಕ್ಕಕ್ಕೆ ನಡೆದರೆ ಅಗೋ ಅಲ್ಲಿ ಕಾಣುತ್ತಿರುವುದೇ ರಾಮಗಿರಿ ಬೆಟ್ಟ. ರಾಮನಗರ ಜಿಲ್ಲೆ ಇದೇ ಬೆಟ್ಟದಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ ಎನ್ನುತ್ತಾರೆ. ವಿಶೇಷವಾದ ಗ್ರಾನೈಟ್ ಕಲ್ಲುಗಳನ್ನು ರಾಮನಗರದ ಬೆಟ್ಟಗಳಲ್ಲಿ ಕಾಣಬಹುದು. ಇಲ್ಲಿಯ ರೇಷ್ಮೆ ನೇಯ್ಗೆ ದೇಶದ ಪ್ರಮುಖ ಕೈಗಾರಿಕಾ ಮಾರುಕಟ್ಟೆಯಾದ್ದರಿಂದ ರಾಮನಗರ ರೇಷ್ಮೆ ನಗರಿ ಎಂದೇ ಹೆಸರುವಾಸಿಯಾಗಿದೆ. ಈ 3 ಜಿಲ್ಲೆಗಳೊಂದಿಗೆ ಇಂತಹ ವಿಶೇಷತೆ ಇರುವ ಇನ್ನು 27 ಜಿಲ್ಲೆಗಳನ್ನು ಹೊಂದಿರುವ ನಮ್ಮ ಕರ್ನಾಟಕದ ಜನತೆ ನಿಜವಾಗಿಯೂ ಧನ್ಯ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಹೋಹೋ, ಮೈಸೂರು ದಸರಾ ಎಷ್ಟೊಂದು ಸುಂದರ. ಹಾಡಿನ ನೆನಪಾಗುತ್ತಿದೆ. ಧನ್ಯವಾದಗಳು ವಿಭಾ. ನಿಕೇತ್ ಗೌಡ್ರಿ ಏನೇ ತಂದವ್ರೆ ನೋಡುವ. ನಾನು ನಿಕೇತ್. ನಾನು ಪೂರ್ಣಬ್ರಹ್ಮ ಶಾಲೆಯಲ್ಲಿ 5ನೇ ತರಗತಿ ಅ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಚನ್ನಪಟ್ಟಣದ ತಾಲೂಕಿನ ಪರಂಪರೆಯ ಬಗ್ಗೆ ವಿವರಿಸಲಿದ್ದೇನೆ. ಚನ್ನಪಟ್ಟಣವು ರೇಷ್ಮೆ ನಗರಿ ರಾಮನಗರ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ. ಚನ್ನಪಟ್ಟಣದ ಪ್ರಾಚೀನ ಹೆಸರು ಚಂದದ ಪಟ್ಟಣ ಎಂದಾಗಿತ್ತು. ಚನ್ನಪಟ್ಟಣ ಎಂದಾಕ್ಷಣ ನೆನಪಿಗೆ ಬರುವುದು ಬಣ್ಣ ಬಣ್ಣದ ಆಟಿಕೆಗಳು ಮತ್ತು ಗೊಂಬೆಗಳು. ಗುಲಗಂಜಿ ಗಾತ್ರದ ಗೊಂಬೆಗಳಿಂದ ಹಿಡಿದು ದೊಡ್ಡ ಗೊಂಬೆಗಳು ದಸರಾ ಗೊಂಬೆಗಳವರೆಗೂ ವಿಶಿಷ್ಟ ಕೆತ್ತನೆ, ಬಣ್ಣ ಮತ್ತು ವಿನ್ಯಾಸಗಳಿಂದ ಜನಪ್ರಿಯಗೊಂಡಿವೆ. ಇದರಿಂದ ಈ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ನಲ್ಲಿ ಸರ್ಕಾರದಿಂದ ನೋಂದಾಯಿಸಲ್ಪಟ್ಟಿದೆ. ಇವುಗಳ ಕಾರಣದಿಂದ ಚನ್ನಪಟ್ಟಣವನ್ನು ಗೊಂಬೆಗಳ ನಗರ ಎಂದು ಕರೆಯುತ್ತಾರೆ. ಇಲ್ಲಿನ ಗೊಂಬೆಗಳು ಜಪಾನ್, ಇಂಗ್ಲೆಂಡ್, ಅಮೆರಿಕ ಮುಂತಾದ ದೇಶಗಳಿಗೂ ರಫ್ತಾಗುತ್ತವೆ. ಗಣರಾಜ್ಯೋತ್ಸವದ ಪೆರೇಡ್ನಲ್ಲೂ ಸ್ತಬ್ಧ ಚಿತ್ರಕ್ಕಾಗಿ ಭಾಗವಹಿಸಿದ ಹೆಗ್ಗಳಿಕೆ ಇಲ್ಲಿನ ಗೊಂಬೆಗಳಿಗಿದೆ. ಚನ್ನಪಟ್ಟಣದಲ್ಲಿ 10,000ಕ್ಕೂ ಹೆಚ್ಚು ಮಂದಿ ಗೊಂಬೆಗಳ ಉದ್ಯೋಗದಲ್ಲಿ ತೊಡಗಿಕೊಂಡಿದ್ದಾರೆ. ತುಳಸಿಯನ್ನು ಅತ್ಯಧಿಕವಾಗಿ ಬೆಳೆಯುವ ಸ್ಥಳ ಚನ್ನಪಟ್ಟಣ. ಮಹಿಳೆಯರೇ ಇಲ್ಲಿ ತುಳಸಿಯನ್ನು ಬೆಳೆಯುವುದು ಇಲ್ಲಿನ ವಿಶೇಷ. ಈ ತುಳಸಿಯು ರಾಜ್ಯ ಮತ್ತು ಹೊರ ರಾಜ್ಯದ ಎಲ್ಲಾ ಪ್ರಮುಖ ದೇವಾಲಯಗಳಿಗೂ ಸರಬರಾಜಾಗುತ್ತದೆ. ಇಡೀ ಕರ್ನಾಟಕದಲ್ಲಿ ರೇಷ್ಮೆ ಉದ್ಯಮ ಮೊದಲು ಅಸ್ತಿತ್ವಕ್ಕೆ ಬಂದಿದ್ದು ಚನ್ನಪಟ್ಟಣದಲ್ಲಿ.
ಟಿಪ್ಪು ಸುಲ್ತಾನ್ ಕಾಲದಲ್ಲಿ ರೇಷ್ಮೆ ಉದ್ಯಮ ಅಸ್ತಿತ್ವಕ್ಕೆ ಬಂದಿತು ಎಂದು ಹೇಳಲಾಗುತ್ತದೆ. ಮೈಸೂರು ರೇಷ್ಮೆ ಸೀರೆಗಳನ್ನು ಇಲ್ಲಿ ತಯಾರಿಸಲಾಗುತ್ತದೆ. ಇದಲ್ಲದೆ ಸಾಕಷ್ಟು ಪ್ರಸಿದ್ಧ ದೇವಾಲಯಗಳು ಇಲ್ಲಿವೆ. ಇವೆಲ್ಲ ಕಾರಣಗಳಿಂದ ಚನ್ನಪಟ್ಟಣವು ಪ್ರಪಂಚದಾದ್ಯಂತ ಪ್ರಖ್ಯಾತವಾಗಿದೆ. ಧನ್ಯವಾದಗಳು. ಅದಕ್ಕೆ ಸಿನಿಮಾದಲ್ಲಿ ನಮ್ಮ ರಾಜ್ಕುಮಾರ್ ಅವ್ರು ಹೇಳೋರೆ, ಆಡಿಸಿ ನೋಡು ಬೀಳಿಸಿ ನೋಡು ಅಂತ. ಬೋ ಚೆನ್ನಾಗಿದೆ ನಮ್ಮ ಚನ್ನಪಟ್ಟಣದ ಬೊಂಬೆ. ಕಾವೇರಮ್ಮ ತಾಯಿ ಕಾಪಾಡೆಂಗಳಂ ಅಂತ ಪ್ರಾರ್ಥಿಸುತ್ತಾ ನಿಶಿತಾ ಲೋಕೇಶ್ ಬರುತ್ತಿದ್ದಾಳೆ. ವೀಕ್ಷಕರೇ, ನೋಡೋಣವೇ? ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ನಿಶಿತಾ. ನಾನು 7ನೇ ತರಗತಿ ಅ ವಿಭಾಗದಲ್ಲಿ ಓದುತ್ತಿದ್ದೇನೆ. ಭಾರತವೆಂಬ ಮಾತೃಭೂಮಿಯ ಬೇರುಗಳನ್ನು ಹಿಡಿದು ಕರುಣೆಯ ಕಲ್ಲಾಗಿರುವ ನಾಡೇ ಕನ್ನಡ ನಾಡು. ಬಡವ ಬಲ್ಲಿದನೆಂಬ ಭೇದ ಭಾವವಿಲ್ಲದೆ ಮಹಾತ್ಮರು ಕಟ್ಟಿದ ಸಂಸ್ಕಾರದ ಬೀಡು ಈ ನಮ್ಮ ಕರುನಾಡು. ಕರ್ನಾಟಕದ ಕಾಶ್ಮೀರ, ಗಂಡು ಗಲಿಗಳ ತವರೂರು, ಕೊಡವ ಅರೆಭಾಷೆ ಸಂಗಮ, ಕಾವೇರಿ ಮಾತೆಯ ಪರಮ ಪುಣ್ಯ ಭೂಮಿಯೇ ಕೊಡಗು. ಪ್ರಕೃತಿಯ ವರದಾನ, ನಿಸರ್ಗ ದೇವತೆಯ ನಿಜ ಸ್ಥಳ ಕೊಡಗು. ಮಳೆ ನಾಡಿನ ಗಿರಿಶಿಖರಗಳ ಶ್ರಮಜೀವಿಗಳ ನೆಲೆ ಕೊಡಗು. ಕಾಫಿ, ಏಲಕ್ಕಿ, ಭತ್ತ, ಕರಿಮೆಣಸು ಇಲ್ಲಿನ ಮೂಲ ಕೃಷಿ. ಜನರಲ್ ಕಾರ್ಯಪ್ಪನವರಿಗೆ ಜನ್ಮ ಕೊಟ್ಟ ಈ ನಾಡು ವಿಭಿನ್ನ ಸಂಸ್ಕೃತಿಯನ್ನು ಹೊಂದಿದೆ. ಇಲ್ಲಿನ ಜನರು ಅಪಾರ ದೇಶಭಕ್ತರು. ಮನೆಗೊಬ್ಬ ಮಗ, ದೇಶಗೊಬ್ಬ ಗಂಡು ಎಂಬಂತೆ ಇಲ್ಲಿನ ಕುವರರು ದೇಶದ ರಕ್ಷಣೆಗಾಗಿ ಸದಾ ಮುಂದು. ಗಿರಿಶಿಖರದ ಪ್ರಸ್ಥಭೂಮಿ ಎನಿಸಿದ ಚಿಕ್ಕಮಗಳೂರು ಮತ್ತೊಂದು ಪ್ರಖ್ಯಾತ ಸಂಪತ್ತು. ಪ್ರಾಕೃತಿಕ ಸಂಪತ್ತಿನಿಂದ ಕೂಡಿದ ಅರಣ್ಯ ಸಂಪತ್ತು, ಖನಿಜ ಸಂಪತ್ತು ಚಿಕ್ಕಮಗಳೂರಿನ ನಿಜಗಣಿ. ಕುದುರೆಮುಖ, ಚಂದ್ರದ್ರೋಣ ಪರ್ವತ, ಬಾಬಾ ಬುಡನ್ಗಿರಿ ನೋಡುಗರ ಆಕರ್ಷಣೀಯವಾಗಿದೆ. ಕಾಫಿಯ ಘಮಘಮವನ್ನು ವಿಶ್ವಕ್ಕೆ ಪರಿಚಯಿಸಿದ ಕೀರ್ತಿ ಈ ಮಲೆನಾಡಿನ ಸೀಮೆಗೆ ಸಲ್ಲುತ್ತದೆ. ಚಿಕ್ಕಮಗಳೂರಿನ ಗಿರಿಶ್ರೇಣಿಗೆ ತಾಗುವಂತಿರುವ ಮತ್ತೊಂದು ಪಶ್ಚಿಮ ಘಟ್ಟದ ನಡುಭಾಗವೇ ಶಿವಮೊಗ್ಗ. ಸಾಹಿತ್ಯ, ಸಂಸ್ಕೃತಿ, ಇತಿಹಾಸ, ಹೋರಾಟಗಳಿಗೆ ಹೆಸರಾದ ಶಿವಮೊಗ್ಗ ಕನ್ನಡ ನಾಡಿನ ಹೆಮ್ಮೆಯ ಕವಿಗಳಾದ ಕುವೆಂಪು, ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ನಿಸಾರ್ ಅಹಮದ್ ಮುಂತಾದ ಸಾಹಿತ್ಯ ದಿಗ್ಗಜರಿಗೆ ಜನ್ಮ ಕೊಟ್ಟ ಸ್ಥಳ. ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದ ಈ ಸೂರು ಗ್ರಾಮ ಶಿವಮೊಗ್ಗದ ಹೆಗ್ಗುರುತು. ಶಿವಮೊಗ್ಗವನ್ನು ಮಾನವನಾಗಿ ಹುಟ್ಟಿದ ಮೇಲೆ ನೋಡಲೇಬೇಕಾದ ಜೋಗ ಜಲಪಾತ ಇಲ್ಲಿನ ಹಿರಿಮೆಯಾಗಿದೆ. ಕುವೆಂಪುರವರ ಕರ್ಮಭೂಮಿ ಕುಪ್ಪಳ ಸಾಗರ ನೋಡುಗರ ಆಕರ್ಷಣೀಯವಾಗಿದೆ. ಒಟ್ಟಾರೆಯಾಗಿ ಕರ್ನಾಟಕದ ಈ 4 ಜಿಲ್ಲೆಗಳು ಸಹ ಹಸಿರು ಸೀರೆಯನ್ನುಟ್ಟು ಸದಾಕಾಲ ಸಾಂಸ್ಕೃತಿಕ ಸಾಹಿತ್ಯ ಸಂಕೇತವಾಗಿ ಮುಂದಿದೆ. ಸಿರಿಗನ್ನಡಂಗೆ ಸಿರಿಗನ್ನಡಂಬಾಗೆ. ಜೈ ಕರ್ನಾಟಕ ಮಾತೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ, ಅನ್ನವ ನೀಡುವ ದೇವನದಿ ವೈಯಾಲಿ, ಓ ದೇವನದಿ ಈ ವೈಯಾಲಿ. ರುದ್ರ ರಮಣೀಯವಾದ ಜೋಗ ಜಲಪಾತ, ನಭದೆತ್ತರಕ್ಕೇರಿದ ಸಹ್ಯಾದ್ರಿ ಕಣ್ಮನ ತನಿಸಿತ್ತಲ್ಲವೇ ವೀಕ್ಷಕರೇ? ಪರಮ ಪಾವನೆಯಾದ ಹೇಮಾವತಿ ನದಿಯಲ್ಲಿ ಮಿಂದು ಹಾಸನಾಂಬೆಯ ದರ್ಶನವ ಪಡೆದು ಬೆಳಗೊಳದ ಗೊಮ್ಮಟನ ದಿವ್ಯ ಮೂರ್ತಿಯ ದರ್ಶನಕ್ಕಾಗಿ ಮಾನ್ಯಾಜಿ ನಮ್ಮನ್ನೆಲ್ಲ ಹಾಸನಕ್ಕೆ ಕರೆದೊಯ್ಯುತ್ತಿದ್ದಾಳೆ. ಬನ್ನಿ ಹಾಸನಕ್ಕೆ ಹೊರಡೋಣ. ಪ್ರೀತಿಯ ಹಾಸನದ ಹುಡುಗಿ ಮಾನ್ಯ, ನಾನು ಇವತ್ತು ನಿಮ್ಮ ಮುಂದೆ ಹಾಸನದ ಬಗ್ಗೆ ಕೆಲವು ಮಾತನಾಡಲು ಬಯಸುತ್ತೇನೆ. ಹಾಸನವು ಕರ್ನಾಟಕ ರಾಜ್ಯದ ಜಿಲ್ಲಾ ಕೇಂದ್ರ ಕಾರ್ಯಸ್ಥಾನ. ದಕ್ಷಿಣ ಭಾರತದ ವಿಸ್ತಾರದ ಆಳ್ವಿಕೆಯನ್ನೊಳಗೊಂಡ ಮತ್ತು ಬಲಿಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾದ ಹೊಯ್ಸಳರು ತಮ್ಮ ಆಳ್ವಿಕೆಯ ಉತ್ತುಂಗದಲ್ಲಿ ಹಾಸನ ಜಿಲ್ಲೆಯನ್ನು ತಮ್ಮ ಆಡಳಿತ ಕೇಂದ್ರ ಸ್ಥಾನವನ್ನಾಗಿಸಿಕೊಂಡಿದ್ದರು. ಹಾಸನ ಜಿಲ್ಲೆಯ ಬೇಲೂರು ಅವರ ರಾಜಧಾನಿಯಾಗಿತ್ತು. ಸುಂದರವಾದ ದೇವಾಲಯಗಳ ರೂಪದಲ್ಲಿ ಜಿಲ್ಲಾದ್ಯಂತ ಹರಡಿರುವ ಹೊಯ್ಸಳ ಕಲೆ ಮತ್ತು ವಾಸ್ತುಶಿಲ್ಪವು ಎಲ್ಲ ಪ್ರವಾಸಿಗರನ್ನು ಸಾಟಿ ಇಲ್ಲದ ವೈಭವದಿಂದ ಸ್ವಾಗತಿಸುತ್ತದೆ. ಒಂದು ಧರ್ಮವಾಗಿ ಜೈನ ಧರ್ಮವು ಜಿಲ್ಲೆಯ ಇತಿಹಾಸದ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತದೆ. ಜೈನ್ ಕಲೆ ಮತ್ತು ಸಂಸ್ಕೃತಿಯ ದರ್ಶನ ಪಡೆಯಲು ಶ್ರವಣಬೆಳಗೊಳ ಭೇಟಿ ಅತಿ ಅಗತ್ಯ. ಹಾಸನದ ಕೆಲವು ಪ್ರವಾಸಿಗರ ಸ್ಥಳಗಳು: ಹಾಸನಾಂಬ ದೇವಾಲಯ, ಬಿಸ್ಲೆ ಘಾಟ್,
ಮಂಜರಭಾದ್ ಕೋಟೆ, ಗೋರೂರು ಆಣೆಕಟ್ಟು, ಗೊಮ್ಮಟೇಶ್ವರ ಶ್ರವಣ ಬೆಳಗುಳ, ಬೇಲೂರು ಹಳೆಬೀಡು, ಚೆನ್ನಕೇಶ್ವರ ದೇವಸ್ಥಾನ, ಮಹಾರಾಜ ಪಾರ್ಕ್. ಕನ್ನಡಿಗರು ತುಂಬಾ ಒಳ್ಳೆಯ ಜನರು. ನಿಮಗೆ ಕನ್ನಡ ಗೊತ್ತಿಲ್ಲದಿದ್ದರೆ ದಯವಿಟ್ಟು ಕನ್ನಡ ಕಲಿಯಿರಿ. ನಮ್ಮ ರಾಜ್ಯವನ್ನು ಕರ್ನಾಟಕ, ನಮ್ಮ ಭಾಷೆಯನ್ನು ಕನ್ನಡ ಎಂದಿಗೂ ಬಿಡಬಾರದು. ದಯವಿಟ್ಟು ಒಮ್ಮೆ ಹಾಸನಕ್ಕೆ ಭೇಟಿ ನೀಡಿ. ನೀವೆಲ್ಲರೂ ಅದನ್ನು ಆನಂದಿಸುವಿರಿ ಎಂದು ನನಗೆ ಗೊತ್ತು. ಜೈ ಕರ್ನಾಟಕ, ಜೈ ಕನ್ನಡ, ಜೈ ಕನ್ನಡಿಗರು. ಧನ್ಯವಾದಗಳು. ಅಬ್ಬಾ, ಶಿಲೆಗಳು ಸಂಗೀತ ಹಾಡಿವೆ. ಮಹಾಕವಿ ಕುವೆಂಪುರವರು ಹೇಳಿದ್ದಾರಲ್ಲವೇ, ಶಿಲೆಯಲ್ಲ ಗುಡಿಯ ಕಲೆಯ ಬಲೆಯು ಅನ್ನೋದು ಎಷ್ಟು ಸತ್ಯ ಅಲ್ವೇ? ನಮ್ ಧಾರವಾಡ ಜೋಳದ ಬಕ್ರಿ ಬದನೆಕಾಯಿ ಎಣ್ಗಾಯಿ ತಿಂದ್ರೆ ಭಾಳ ಚಲೋ ಇರ್ತದ ನೋಡ್ರಿ. ಅಷ್ಟೇ ಅಲ್ಲ, ನಮ್ದು ಗಂಡ್ಮೆಟ್ಟಿದ ನಾಡು, ಸಾಹಿತ್ಯ ಸಂಗೀತದ ತೊಟ್ಲೆ ಆಗ್ಯದ ನೋಡ್ರಿ ಅನ್ಕೊಂತ ಶ್ರೇಯಾ ಶಿರ್ಪಾಳಿ ಅನ್ನೋ ಕನ್ಯೆ ಏನೋ ಅಂತರ್ಜಾಲದಾಗ ತಂದಾಳ. ನೋಡೋಣವಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೇಯಾ ಶೂರ್ಪಾಲಿ. ನಾನು 6ನೇತೆ ಒಳಗ ಓದ್ಲಿಕತ್ತೇನೆ. ಇವತ್ ನಾನು ಧಾರವಾಡ ಬಗ್ಗೆ ಮಾತಾಡ್ತೀನಿ. ಧಾರವಾಡದ ಹೆಸರು ತಗೊಂಡ್ಕೊಳ್ಳೆ ಎಲ್ಲಾರ್ಗೂ ಧಾರವಾಡದ ರುಚಿ ರುಚಿ ಪೇಡ ನೆನಪಾಗ್ತದ. ಧಾರವಾಡ ಪೇಡ ಖರೇನೆ ಪ್ರಸಿದ್ಧದ. ಆದ್ರೆ ಧಾರವಾಡದ ಸಂಗೀತಗಾರರು, ಸಾಹಿತಿಗಳು ಮತ್ ಅದರ ಕವಿಗಳಿಂದಲೂ ಪ್ರಸಿದ್ಧದ. ಉತ್ತರ ಕರ್ನಾಟಕದಾಗ ಅಂತಾರ, ಧಾರವಾಡ ಮ್ಯಾಲ ಒಂದ್ ಕಲ್ ಒಗದ್ರ ಕೆರಿ ಮ್ಯಾಲ್ ಬೀಳ್ತದ ಅಥವಾ ಕವಿ ಮ್ಯಾಲ್ ಬೀಳ್ತದ. ಅಂದ್ರ ಧಾರವಾಡದಾಗ ಭಾಳ ಕೆರಿ ಅವ ಮತ್ ಭಾಳ ಕವಿಗಳೂ ಇದಾರ. ಧಾರವಾಡದ ಪ್ರಸಿದ್ಧ ಸಾಹಿತಿಗಳು ಅಂದ್ರ ದ.ರಾ. ಬೇಂದ್ರೆ, ಗಿರೀಶ್ ಕಾರ್ನಾಡ್, ವಿ.ಕೆ. ಗೋಕಾಕ್ ಮತ್ ಕೀರ್ತಿನಾಥ್ ಕುರ್ತಕೋಟಿ. ವಿ.ಕೆ. ಗೋಕಾಕ್, ಗಿರೀಶ್ ಕಾರ್ನಾಡ್, ದ.ರಾ. ಬೇಂದ್ರೆ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕದ. ಪ್ರಸಿದ್ಧ ಸಂಗೀತಗಾರರಾದ ವಿದೂಷಿ ಗಂಗೂಬಾಯಿ ಹಾನ್ಗಲ್, ಪಂಡಿತ್ ಭೀಮಸೇನ್ ಜೋಶಿ, ಪಂಡಿತ್ ಬಸವರಾಜ್ ರಾಜ್ಗುರು, ಪಂಡಿತ್ ಬಾಲಗಂಧರ್ವ ಹಿಂದೂಸ್ತಾನಿ ಸಂಗೀತಕ್ಕ ಧಾರವಾಡ ದೊಡ್ಡ ಕೊಡುಗಿ. ಇವತ್ ಕರ್ನಾಟಕ ರಾಜ್ಯೋತ್ಸವ ಇರೋದ್ರಿಂದ ಕನ್ನಡ ಮಾತಾಡು ಪ್ರಾಂತಗಳ ಏಕೀಕರಣದ ಬಗ್ಗೆ ಮಾತಾಡ್ಬೇಕಾಗ್ತದ. ಕನ್ನಡ ಮಾತಾಡು ಎಲ್ಲ ಪ್ರಾಂತಗಳು ವಿಜಯನಗರ ಸಾಮ್ರಾಜ್ಯದೊಳಗ ಇದ್ದು, ಆದ್ರ ಅದರ ಅವನತಿ ಆದ್ಮೇಲೆ ಭಾಳ ಪ್ರಾಂತಗಳು ಮರಾಠ ರಾಜ್ಯ ಮತ್ತ ಹೈದರಾಬಾದ್ ರಾಜ್ಯ ಸೇರಿದು. ಅಲ್ಲೇ ಕನ್ನಡ ಪೂರ್ತಿ ಕಡಿಗಣಿಸಿದ್ರು. ಇದನ್ನ ನೋಡಿ 1890ರೊಳಗ R.H. ದೇಶಪಾಂಡೆ ಅವರು ಬಾಲ್ ಗಂಗಾಧರ್ ತಿಲಕ್ ಅವರ ಮಾರ್ಗದರ್ಶನದೊಳಗ ಕನ್ನಡ ವಿದ್ಯಾವರ್ಧಕ ಸಂಘ ಶುರು ಮಾಡಿದ್ರು. ಮುಂದ ಆಲೂರ್ ವೆಂಕಟರಾಯ್ ಅವರು, ದ.ರಾ. ಬೇಂದ್ರೆ ಅವರೆಲ್ಲ ಸೇರಿ ಕರ್ನಾಟಕ ಏಕೀಕರಣಕ್ಕ ಭಾಳ ಹೋರಾಡಿದ್ರು. ಇವತ್ತು ಧಾರವಾಡದಾಗ ವಿದ್ಯೆ, ಸಾಹಿತ್ಯ, ಸಂಗೀತ, ನಾಟಕ ಇವಕ್ಕೆಲ್ಲ ಭಾಳ ಮಹತ್ವ ಕೊಡ್ತಾರ. ಖಾನಾವಳಿಗ್ ಭಕ್ರಿ, ಝುಣಕ ಮತ್ ಬದ್ನಿಕಾಯಿ ಪಲ್ಯ ಎಲ್ಲಾರ್ಗೂ ಭಾಳ ಸೇರ್ತದ. ಧಾರವಾಡ ಬಗ್ಗೆ ಎಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಆಹಾ, ಈ ದೃಶ್ಯ ನೋಡಿದ್ರೆ ಧಾರವಾಡದ ಪೇಡ ನೆನಪಾಗ್ತೈತ್ ನೋಡ್ರಿ. ಅಷ್ಟೇ ಅಲ್ಲ, ನಮ್ಮ ಉತ್ತರ ಕರ್ನಾಟಕದ ಮಂದಿ ಬರೀ ರೊಟ್ಟಿ ತಿನ್ ಹಾಡು ಹೇಳೋದಕ್ ಮಾತ್ರ ಅಲ್ಲ, ದೇಶಭಕ್ತಿ, ದೇಶ ರಕ್ಷಣೆಗೂ ಎತ್ತಿದ ಕೈ ನೋಡ್ರಿ. ನಮ್ ರಾಣಿ ಚೆನ್ನಮ್ಮ ಕಪ್ಪ ಕೂಡ ಬೇಕೇ ಕಪ್ಪ ಅಂತ ಗುಡುಗಿ ಪರಂಗಿ ಮಂದಿ ಹೆದ್ರೋ ಹ್ಯಾಂಗ್ ಮಾಡ್ಯಾಳ ನೋಡೋಣ. ನನ್ನ ಹೆಸರು ಲೇಪಾಕ್ಷಿ. ನಾನು 6ನೇ ತರಗತಿ ಬ ವಿಭಾಗದಲ್ಲಿ ಓದುತ್ತಿದ್ದೇನೆ. ಕಿತ್ತೂರು ರಾಣಿ ಚೆನ್ನಮ್ಮ ಕನ್ನಡ ನಾಡಿನ ದೊಡ್ಡ ವೀರ ಮಹಿಳೆಯರು. ಒಂದು ದಿನ ಬ್ರಿಟಿಷರು ಕಪ್ಪ ಕೇಳಿ ಬಂದಿದ್ದರು. ಕಿತ್ತೂರು ರಾಣಿ ಚೆನ್ನಮ್ಮ ಇದನ್ನು ಕೇಳಿ ಹೇಳಿದರು, ಏನು ಕಪ್ಪ ಕೊಡಬೇಕೆ? ಕಪ್ಪ? ಕಪ್ಪು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಕೊಡಬೇಕೆ? ನೀವೇನು ಉತ್ತೀರಾ, ಬಿತ್ತೀರಾ, ನಾಟಿ ಮಾಡಿದ್ದೀರಾ? ನಿಮಗೇಕೆ ಕೊಡಬೇಕು ಕಪ್ಪ? ಆಕಾಶ ಮಳೆ ಸುರಿಸುತ್ತದೆ, ಭೂಮಿ ಬೆಳೆಯುತ್ತದೆ. ನೀವೇನು ನಮ್ಮ ಅಣ್ಣ ತಮ್ಮಂದಿರ ಬಂಧು ಬಲದವರ? ನಿಮಗೇಕೆ ಕೊಡಬೇಕು ಕಪ್ಪ? ಧನ್ಯವಾದಗಳು. ಅಬ್ಬಬ್ಬಾ, ಅದ್ವಿತೀಯ ವೀರಗ್ರಣಿ, ನಿನಗೆ ನಮ್ಮೆಲ್ಲರ ನಮನ ಓ ವೀರರಮಣಿ. ತೊಗರಿಯ ಕಣಜ ಅಂತ ಪ್ರಸಿದ್ಧರಾಗಿರುವ ನಮ್ಮ ಕಲಬುರಗಿಯ ಬಗ್ಗೆ ಮಯಾಂಕ್ ಅಡಿಗನಿಂದ ತಿಳಿದುಕೊಳ್ಳೋಣವೇ?
ನಮಸ್ಕಾರ ರೀ, ನಾನ್ ನಿಮ್ ಬಾಜು ಮನೆ ಹುಡ್ಗ ಮಯಾಂಕ್. ಗೊತ್ತಾಯ್ತೇನ? ನನ್ನೂರು ಉತ್ತರ ಕರ್ನಾಟಕದ ಗುಲ್ಬರ್ಗ, ಅದ ಕಲಬುರ್ಗಿ ಅಂತಾನೂ ಕರೀತಾರ್ರಿ. ಉತ್ತರ ಕರ್ನಾಟಕ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಬಿಸಿಲೂರು ಅಂತ. ಹೌದು, ನಮ್ಮೂರಲ್ಲಿ ಬಿಸಿಲು ತುಂಬಾ ಜಾಸ್ತಿ ಇರ್ತದ್ರಿ. ಇಲ್ಲಿನ ಜನ ತುಂಬಾ ಗಟ್ಟಿನೂ ಹೌದು. ಇದು ಶರಣರು ನೆಲೆಸಿ ಹೋದ ನಾಡು. ಶರಣ ಬಸವೇಶ್ವರರ ದೊಡ್ಡದಾದ ಗುಡಿನೂ ಐತ್ರಿ. ಈ ಊರು ಆಗಿನ ಕಾಲದ ಬಹುಮನಿ ಸಾಮ್ರಾಜ್ಯದ ರಾಜಧಾನಿಯೂ ಹೌದು. ಬಹುಮನಿ ಸಾಮ್ರಾಜ್ಯದ ಕಲ್ಲಿನ ಕೋಟೆ, ಗುಂಬಜ್ಗಳು ಮತ್ತು ಖಾಜಾ ಬಂದೇ ನವಾಜನ್ ಮಸೀದಿ ಹಾಗೂ ಅವಶೇಷಗಳು ಇಲ್ಲಿವೆ. ಹಿಂದೂ ಮತ್ತು ಮುಸಲ್ಮಾನರು ಇಲ್ಲಿರೋದ್ರಿಂದ ಕನ್ನಡ, ಹಿಂದಿ ಭಾಷೆ ಬಳುವಳಿ ಜಾಸ್ತಿ. ಇಲ್ಲಿನ ಉಡುಗೆ ಹೇಳ್ಬೇಕಂದ್ರ ಜರಿ ಕಾಟನ್ ಇಲ್ಕಲ್ ಸೀರೆ ಮತ್ತು ಗಂಡ್ ಮಕ್ಳು ಜುಬ್ಬಾ ಟೋಪಿ ಪಂಚೆ ಹಾಕ್ತಾರ್ರಿ. ಪ್ರಸಿದ್ಧ ತಾಣಗಳು ಅಂದ್ರ ಬುದ್ಧ ವಿಹಾರ, ಬೆಣ್ಣೆತೊರೆ ಅಣೆಕಟ್ಟು, ಶರಣ ಬಸವೇಶ್ವರನು ಕಟ್ಟಿದ ಬಸವ ಕಲ್ಯಾಣ. ಉತ್ತರ ಕರ್ನಾಟಕ ಅಂದ್ರೆ ಎಲ್ಲರಿಗೂ ನೆನಪಾಗೋದು ಬಿಸಿ ಬಿಸಿ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಎಣ್ಣೆ ಬದನೆಕಾಯಿ, ಶೇಂಗಾ ಹಿಂಡಿ, ಶೇಂಗಾ ಹೋಳಿಗೆ, ಹುಗ್ಗಿ. ಇವೆಲ್ಲ ಬಾಯಲ್ಲಿ ನೀರಿಸುವಂತಹ ತಿಂಡಿಗಳು. ಆಹಾ, ಎಷ್ಟ್ ಚಲೋ ಐತ್ರಿ. ಹೆಚ್ಚಾಗಿ ಇಲ್ಲಿ ಬೆಳೆಯೋದು ತೊಗರಿ, ಮೆಣಸಿನ್ಕಾಯಿ, ಜೋಳ, ಸಜ್ಜೆ. ಬರಲ್ಲ ಒಂದ್ಸತಿ ನಮ್ಮೂರ್ ನೋಡ್ಲಿಕ್ಕೆ. ಶರಣ್ರೀಪ. ಬಿಸಿಲುನಾಡಿನ ಬಗ್ಗೆ ಬಿತ್ತರಿಸಿದ ಮೈಕರಿ ಅಪೂರ್ವವಾಗಿತ್ತು ಅಲ್ವಾ ವೀಕ್ಷಕರೇ? ಒಟ್ಟಾರೆ ನಮ್ಮ ಕನ್ನಡ ನಾಡಿನ ವೈಶಿಷ್ಟ್ಯದ ಬಗ್ಗೆ ಪುಟ್ಟಕಂದ ಮುಕುಂದ್ ಹೇಳುತ್ತಿದ್ದಾನೆ. ನನ್ನ ಹೆಸರು ಮುಕುಂದ್ ರಾಗಾರ್. ನಾನು 6ನೇ ತರಗತಿಯ ಬಾ ವಿಭಾಗದಲ್ಲಿ ಓದುತ್ತಿದ್ದೇನೆ. ಆತ್ಮೀಯ ಕನ್ನಡಿಗರೇ, ಭಾಷಣದಲ್ಲಿ ಇದೊಂದು ವಿನೂತನ ಪ್ರಯತ್ನ. ಪ್ರಾಸಪದಗಳನ್ನು ಬಳಸಿ ಮಾಡಿದ 10 ಸಾಲುಗಳ ಪುಟ್ಟ ಭಾಷಣ. ಇಂದು ಕನ್ನಡ ರಾಜ್ಯೋತ್ಸವ, ಇಂದು ಕನ್ನಡಾಂಬೆಯ ಮಹೋತ್ಸವ. ಏಕೀಕರಣ ಚಳುವಳಿ ಪ್ರಾರಂಭಿಸಿದರು ಆಲೂರು ವೆಂಕಟರಾಯರು, ಜೊತೆಗೂಡಿ ಹೋರಾಡಿದರು ಕೋಟಿ ಕೋಟಿ ಕನ್ನಡಿಗರು. ಅದು 1956 ನವೆಂಬರ್ 1 ನಮ್ಮ ಮೈಸೂರು ರಾಜ್ಯ ಉದಯವಾಯಿತು. ಇಂದು 1973ರಲ್ಲಿ ಮೈಸೂರಾಯಿತು ಕರ್ನಾಟಕ, ಓಡಲು ಶುರುವಾಯಿತು ಕನ್ನಡದ ಜಟಕ. ಹಚ್ಚ ಹಸಿರಿನ ಸುಂದರ ಬೆಟ್ಟ ಗುಡ್ಡ, ಪವಿತ್ರ ನದಿಗಳ ನಾಡು, ಸಂಸ್ಕೃತಿಗೆ ತಾಯ್ನಾಡು, ಅದುವೇ ನಮ್ಮ ಕರುನಾಡು. ಇಲ್ಲಿನ ಜನರಿಗೆ ನಾಡು ನುಡಿ ಎಂದರೆ ಪ್ರಾಣಕ್ಕಿಂತಲೂ ಇಷ್ಟ. ಇಂತಹ ನಾಡಿನಲ್ಲಿ ಹುಟ್ಟುವುದೇ ನಮ್ಮ ಅದೃಷ್ಟ. ಅರಿಶಿಣ ಕುಂಕುಮ ಶುಭ ಸಂಕೇತ, ಅವೆರಡೂ ಇರುವ ನಮ್ಮ ಬಾವುಟಕ್ಕೆ ಈ ಭಾಷಣ ಅಂಕಿತ. ಬನ್ನಿ ಕನ್ನಡವನ್ನು ಉಳಿಸೋಣ, ಬೆಳೆಸೋಣ, ಕನ್ನಡವನ್ನೇ ಬಳಸಿ ಮಾತನಾಡೋಣ. ಎಲ್ಲೆಡೆಯೂ ಮೊಳಗಲಿ ಕನ್ನಡದ ನಾಡ ಕನ್ನಡ ಪದ. ಈ ಅವಕಾಶ ನೀಡಿರುವ ಎಲ್ಲರಿಗೂ ಧನ್ಯವಾದ. ಜೈ ಕನ್ನಡಾಂಬೆ, ಜೈ ಜೈ ಭಾರತ. ಈಗ ನೆನಪಾಯಿತು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ ಎಂಬ ಕವಿವಾಣಿ ಎಷ್ಟು ಸತ್ಯ ಅಲ್ವಾ ವೀಕ್ಷಕರೇ? ಕರುನಾಡಿ ಸ್ವರ್ಗ. ಈ ಸ್ವರ್ಗದಲ್ಲಿ ನಡೆದಾಡುವ ದೇವರೆಂದೇ ಪ್ರಸಿದ್ಧರಾಗಿರುವ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ನಡೆದಾಡಿದ ಊರಿನ ಬಗ್ಗೆ ದಿಗಂತ್ ಸೂರ್ಯ ಹೇಳಿರುವ ದೃಶ್ಯಾವಳಿಯನ್ನು ನೋಡೋಣ. ಹಾಗೆ ಚಿಕ್ಕಬಳ್ಳಾಪುರದ ಪರಿಚಯ ಮಾಡಿಕೊಳ್ಳೋಣ. ಎಲ್ಲರಿಗೂ 65ನೇ ಕನ್ನಡ ರಾಜ್ಯೋತ್ಸವದ ನಮಸ್ಕಾರಗಳು ಮತ್ತು ಶುಭಾಶಯಗಳು. ನನ್ನ ಹೆಸರು ದಿಗಂತ್ ಸೂರ್ಯ. ನಾನು 8ನೇ ತರಗತಿ ಅ ವಿಭಾಗದಲ್ಲಿ ಓದುತ್ತಿದ್ದೇನೆ. ಇಂದು ನಾನು ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಬಗ್ಗೆ ಮಾತನಾಡಲು ಹೊರಟಿದ್ದೇನೆ. ಚಿನ್ನದ ನಾಡು, ಶ್ರೀಗಂಧದ ಬೀಡು, ಕವಿಗಳ ಮತ್ತು ಶಿಲ್ಪಕಲೆಗಳ ತವರೂರು ಎಂದು ಕರೆಯಲಾಗಿರುವ ನಮ್ಮ ಕರ್ನಾಟಕದಲ್ಲಿ ಒಟ್ಟು 30 ಜಿಲ್ಲೆಗಳಿವೆ. ಅದರಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಒಂದು ವಿಶೇಷವಾದ ಸ್ಥಾನವಿದೆ. ಚಿಕ್ಕಬಳ್ಳಾಪುರವನ್ನು ಹಿಂದೆ ಚಿನ್ನಬಳ್ಳಾಪುರ ಎಂದು ಕರೆಯಲಾಗುತ್ತಿತ್ತು. ಚಿಕ್ಕಬಳ್ಳಾಪುರದ ನಿರ್ಮಾತರು ಪಾಳೆಗಾರ ಭೈರೇಗೌಡರ ಮಗನಾದ ಮರಿಗೌಡ. ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಾದ ಸ್ಥಳಗಳು ಎಂದರೆ ನಂದಿ ಬೆಟ್ಟ, ಸ್ಕಂದಗಿರಿ ಬೆಟ್ಟ, ವಿದುರಾಶ್ವತ್ಥ, ಕೈವಾರ ತಾತಯ್ಯನವರ ಮಠ, ಶ್ರೀವೀರ ಬ್ರಹ್ಮೇಂದ್ರ ಸ್ವಾಮಿಯವರ ಪಾಪಾಗ್ನಿ ಮಠ, ರಂಗನಾಥ ಸ್ವಾಮಿಯ ರಂಗಸ್ಥಳ. ಗಾಂಧೀಜಿ, ನೆಹರು ಮುಂತಾದ ಸ್ವಾತಂತ್ರ್ಯ ಹೋರಾಟಗಾರರು ಇದೇ ನಂದಿ ಬೆಟ್ಟದಲ್ಲಿ ವಿಶ್ರಾಂತಿ ಪಡೆಯಲು ಬಂದಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ದ್ರಾಕ್ಷಿ, ರೇಷ್ಮೆ,
ಹಣ್ಣು, ಹೂವು, ತರಕಾರಿಗಳನ್ನು ಹೆಚ್ಚಾಗಿ ಬೆಳೆಯುತ್ತಾರೆ. ವಿಶ್ವಶ್ರೇಷ್ಠ ಇಂಜಿನಿಯರ್ ರಾದ ಭಾರತ ರತ್ನ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಗಾಂಧಿವಾದಿ ಶಿಕ್ಷಣ ತಜ್ಞ ಎಚ್ ನರಸಿಂಹಯ್ಯನವರು ಇದೇ ಚಿಕ್ಕಬಳ್ಳಾಪುರದಲ್ಲಿ ಹುಟ್ಟಿರುವುದು ನಮಗೊಂದು ಹೆಮ್ಮೆಯ ವಿಷಯ. ತುಮಕೂರನ್ನು ಹಿಂದೆ ತುಮ್ಮೇಗೂರು ಎಂದು ಕರೆಯಲಾಗುತ್ತಿತ್ತು. ನಡೆದಾಡುವ ದೇವರು, ತ್ರಿವಿಧ ದಾಸೋಹಿ, ಶ್ರೇಷ್ಠ ಸಂತ ಎಂದು ಕರೆಯಲ್ಪಡುವ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸಿದ್ಧಗಂಗಾ ಸ್ವಾಮೀಜಿಯವರು ಅಕ್ಷರ ಕ್ರಾಂತಿಯನ್ನೇ ಉಂಟು ಮಾಡಿದ್ದರು. ಇಲ್ಲಿನ ತುಮಕೂರಿನ ಸಾಧಕರೆಂದರೆ ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿರುವ ದೊಡ್ಡರಂಗೇಗೌಡರು, ಸೂಲಗಿತ್ತಿ ನರಸಮ್ಮ, ಗುಬ್ಬಿ ವೀರಣ್ಣ, ಲೋಹಿತಾಶ್ವ, ವಿಶ್ವಶ್ರೇಷ್ಠ ಅಮರ ಶಿಲ್ಪಿ ಜಕಣಾಚಾರ್ಯವರು ಮತ್ತು ಮುಂತಾದವರು. ತುಮಕೂರಿನಲ್ಲಿರುವ ವಿಶೇಷ ಸ್ಥಳಗಳು ಹಾಗೂ ದೇವಾಲಯಗಳು ಎಂದರೆ ಗೊರವನಹಳ್ಳಿಯ ಮಹಾಲಕ್ಷ್ಮಿ ದೇವಾಲಯ, ಯೋಗ ನರಸಿಂಹ ಮತ್ತು ಭೋಗ ನರಸಿಂಹ ದೇವಾಲಯ, ಚೆನ್ನಕೇಶವ ದೇವಾಲಯ, ಯಡಿಯೂರು ಸಿದ್ಧಲಿಂಗೇಶ್ವರ ದೇವಾಲಯ, ಮಧುಗಿರಿಯ ಏಕಶಿಲಾ ಬೆಟ್ಟ ಮತ್ತು ಜೈನ ದೇವಾಲಯ, ದೇವರಾಯನ ದುರ್ಗ ಮತ್ತು ಶ್ರೀ ಸಿದ್ಧಲಿಂಗೇಶ್ವರ ಮಠ. ಸಿದ್ದರನಾಡು ಎಂದು ಕರೆಯುವ ತುಮಕೂರಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಎಂದರೆ ರಾಗಿ, ಜೋಳ, ಭತ್ತ, ನೆಲಗಡಲೆ ಮತ್ತು 32% ತೆಂಗನ್ನು ಹೆಚ್ಚಾಗಿ ಬೆಳೆಯುತ್ತಾರೆ. ಇಲ್ಲಿ ಹೆಚ್ಚಾಗಿ ತೆಂಗನ್ನು ಬೆಳೆಯುವುದರಿಂದ ಕಲ್ಪತರು ನಾಡು ಎಂದು ಕರೆಯಲಾಗುತ್ತದೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಜೈ ಭುವನೇಶ್ವರಿ. ಧನ್ಯವಾಯಿತು ಜೀವನ. ವಿಶ್ವಪ್ರಸಿದ್ಧ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ಬಗ್ಗೆ ತಿಳಿದು ಪಾವನವಾಯಿತು ಮನ. ಅಂದದೂರು ಬೆಂಗಳೂರು, ಆನಂದದ ತವರೂರು. ಬದುಕಿದರೆ ಇಲ್ಲೇ ನಾವು ಬದುಕಬೇಕು, ಸುಖ ಪಡಲು ಈ ಊರಲ್ಲಿ ನಾವಿರಬೇಕು ಎಂಬ ಹಾಡನ್ನು ನೆನಪಿಸಿಕೊಳ್ಳುವಂತೆ ಶಬರೀಶ್ ಬರುತ್ತಿದ್ದಾನೆ. ಬನ್ನಿ ವೀಕ್ಷಿಸೋಣ. ಕೆಂಪೇಗೌಡರ ಕಟ್ಟಿದ ನಾಡಿದ್ದು, ಕನ್ನಡಿಗರ ಬೀಡಿದ್ದು, ಬೆಂದ ಕಾಲೂರು ಇದು ನಮ್ಮ ಬೆಂಗಳೂರು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಕೆ.ವಿ. ಶಬರೀಶ್ ರಾಜ್. ನಾನು 8ನೇ ತರಗತಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ಇಂದು ನಾನು ನಮ್ಮ ಹೆಮ್ಮೆಯ ನಗರ ಸಿಲಿಕಾನ್ ಸಿಟಿ ಎಂದೇ ಪ್ರಸಿದ್ಧ ಪಡೆದಿರುವ ಬೆಂಗಳೂರು ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಬೆಂಗಳೂರು ನಗರ ಕ್ರಿಸ್ತಶಕ 1527ರಲ್ಲಿ ನಾಡಪ್ರಭು ಕೆಂಪೇಗೌಡರಿಂದ ನಿರ್ಮಾಣವಾಯಿತು. ಬೆಂಗಳೂರನ್ನು ಹಿಂದೆ ಬೆಂದ ಕಾಲೂರು ಎಂದು ಕರೆಯುತ್ತಿದ್ದರು. ಬೆಂಗಳೂರು ಕರ್ನಾಟಕದ ರಾಜ್ಯದ ರಾಜಧಾನಿ ಕೇಂದ್ರ. ನಗರ ಮತ್ತು ಗ್ರಾಮಾಂತರ ಎಂಬ 2 ಜಿಲ್ಲಾ ಕೇಂದ್ರಗಳು ಬೆಂಗಳೂರು ಒಳಗೊಂಡಿದೆ. ಇನ್ನು ಬೆಂಗಳೂರಿನ ವಾತಾವರಣದ ಬಗ್ಗೆ ಹೇಳಬೇಕಾದರೆ, ಇದು ವರ್ಷವಿಡೀ ಆಹ್ಲಾದಕರ ವಾತಾವರಣ ಹೊಂದಿದೆ ಮತ್ತು ಸಮುದ್ರ ಮಟ್ಟದಿಂದ ಅತ್ಯಂತ ಎತ್ತರದಲ್ಲಿದ್ದು ಸುರಕ್ಷತೆಯ ತಾಣವಾಗಿದೆ. ಕಬ್ಬನ್ ಪಾರ್ಕ್, ಲಾಲ್ ಬಾಗ್ಗಳಂತಹ ಬೃಹತ್ ಉದ್ಯಾನವನಗಳನ್ನು ಹೊಂದಿರುವ ಬೆಂಗಳೂರು ಉದ್ಯಾನ ನಗರಿ ಎಂದೇ ಪ್ರಖ್ಯಾತಿ ಪಡೆದುಕೊಂಡಿದೆ. ಇಲ್ಲಿನ ಪ್ರವಾಸಿ ಸ್ಥಳಗಳೆಂದರೆ ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಂ, ಲಾಲ್ ಬಾಗ್, ಕಬ್ಬನ್ ಪಾರ್ಕ್, ಅಕ್ವೇರಿಯಂ, ವೆಂಕಟಪ್ಪ ಆರ್ಟ್ ಗ್ಯಾಲರಿ, ವಿಧಾನಸೌಧ ಮತ್ತು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. ಇವು ನೋಡುಗರ ಕಣ್ಮನ ಸೆಳೆಯುತ್ತವೆ. KR ಮಾರ್ಕೆಟ್ ಮತ್ತು ಚಿಕ್ಕಪೇಟೆ ಬಹುದೊಡ್ಡ ವ್ಯಾಪಾರ ಮಳಿಗೆಗಳಾಗಿವೆ. ಬೆಂಗಳೂರಿನ ಜನರು ಇಲ್ಲಿ ತಮ್ಮ ವ್ಯಾಪಾರ ವಹಿವಾಟುಗಳನ್ನು ನಡೆಸುತ್ತಾರೆ. ಸದಾಕಾಲ ಇಲ್ಲಿ ಜನರು ತುಂಬಿರುತ್ತಾರೆ. ಇಲ್ಲಿರುವ ಪ್ರಸಿದ್ಧ ಹೋಟೆಲ್ ಮತ್ತು ಮಾಲುಗಳು ಜನರ ಕಣ್ಕುಕ್ಕುವಂತಿವೆ. ಬೆಂಗಳೂರಿನಲ್ಲಿರುವ ಪ್ರಸಿದ್ಧ ದೇವಾಲಯಗಳು: ಬನಶಂಕರಿ ದೇವಾಲಯ, ಗವಿಪುರಂ, ಪ್ರಸನ್ನ ವೀರಾಂಜನೇಯ ದೇವಾಲಯ, ಇಸ್ಕಾನ್, ಬಸವನಗುಡಿ ದೇವಾಲಯ, ಸೋಮೇಶ್ವರ ದೇವಾಲಯ, ನಂದಿತೀರ್ಥ ದೇವಾಲಯ ಇವು ತಮ್ಮದೇ ಆದ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದ್ದು ಬೆಂಗಳೂರಿನ ಹಿರಿಮೆಯನ್ನು ಹೆಚ್ಚಿಸಿವೆ. ಬೆಂಗಳೂರು ವಿದ್ಯಾಭ್ಯಾಸಕ್ಕೆ ಬಹಳ ಹೆಸರುವಾಸಿಯಾಗಿದ್ದು ಅತಿ ಹೆಚ್ಚಿನ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳ ಮ್ಯಾನೇಜ್ಮೆಂಟ್ಗಳನ್ನು ಇಲ್ಲಿ ಕಾಣಬಹುದು. ಜಗತ್ತಿನ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ವಲಸೆ ಬರುತ್ತಾರೆ. ಪ್ರಪಂಚದಲ್ಲೇ ಅತಿ ಹೆಚ್ಚು ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಬೆಂಗಳೂರು ಒಂದಾಗಿದೆ. HAL, BEML, BEL, HMT, ISRO, ಇನ್ಫೋಸಿಸ್ ಮತ್ತು ವಿಪ್ರೋಗಳಂತಹ
ಬಹುದೊಡ್ಡ ಉತ್ಪಾದನಾ ಘಟಕಗಳು ಮತ್ತು ಅವುಗಳ ಪ್ರಧಾನ ಕಚೇರಿಗಳು ಬೆಂಗಳೂರಿನಲ್ಲಿವೆ. ಇವು ಬೆಂಗಳೂರು ಅಭಿವೃದ್ಧಿ ಹೊಂದುವಲ್ಲಿ ಹೆಚ್ಚಿನ ಪಾತ್ರ ವಹಿಸಿವೆ. ಸಾವಿರಾರು ಜನರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿವೆ. ಖುಷಿಯಾಗಬೇಕು. ನಾವು ಒಂದು ಬ್ಯಾಂಗ್ಳೂರನ್ನೆಂಬ ಹೇಳಬೇಕೆಂದರೆ ನಮಗೆ ಹೆಮ್ಮೆ ಪಡಬೇಕು. ಎಲ್ಲರಿಗೂ ನನ್ನ ಧನ್ಯವಾದಗಳು. ಅಬ್ಬಾ, ನಮ್ಮ ಬೆಂಗಳೂರು ರಾಜಧಾನಿ ಅನ್ಸ್ಕೊಂಡಿದ್ದು ಸಾರ್ಥಕ. ಈ ಸಾರ್ಥಕತೆಯ ಮಧ್ಯೆ ಸಾಧನೆ ಮಾಡಲಾದ ಸಾಧಕರ ಪಟ್ಟಿಯನ್ನೇ ಹೊತ್ತು ತಂದಿದ್ದಾಳೆ ಅನ್ವಿತಾ. ಬನ್ನಿ ವೀಕ್ಷಿಸೋಣ. ನನ್ನ ಹೆಸರು ಅನ್ವಿತಾ. ನಾನು 8ನೇ ತರಗತಿ ಅ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಮ್ಮ ಭಾಷೆ 2000 ವರ್ಷಗಳಷ್ಟು ಇತಿಹಾಸವನ್ನು ಹೊಂದಿದೆ. ಇದು 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿದೆ. ತಮ್ಮ ಸಾಹಿತ್ಯ ರಚನೆಯಿಂದ ಕನ್ನಡ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಗಳಿಸಿಕೊಟ್ಟವರು ರಸಋಷಿ ಕುವೆಂಪು. ನಂತರ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು. ಕಡಲ ತೀರದ ಭಾರ್ಗವ ಎಂದೇ ಪ್ರಸಿದ್ಧರಾದ ಡಾಕ್ಟರ್ ಶಿವರಾಮ ಕಾರಂತರು. ಕನ್ನಡದ ಆಸ್ತಿ ಎಂದೇ ಕರೆಸಿಕೊಂಡವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್ ಹಾಗೂ ಡಾಕ್ಟರ್ ಚಂದ್ರಶೇಖರ ಕಂಬಾರರು. ಇವರೆಲ್ಲರಿಂದಾಗಿ ನಮ್ಮ ಕನ್ನಡ ಭಾಷೆ ಒಂದು ಸ್ಥಾನಮಾನ ಹಾಗೂ ಗೌರವ ಬಂದಿದೆ. ನಮ್ಮ ನಾಡು ವಿಜ್ಞಾನ, ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ವಿಶೇಷವಾದ ಸಾಧನೆಯನ್ನು ಮಾಡಿ ತನ್ನ ಹೆಸರನ್ನು ಉತ್ತುಂಗಕ್ಕೆ ಏರಿಸಿದೆ. ಅವರಲ್ಲಿ ಹೆಸರಾಂತ ವಿಜ್ಞಾನಿ ಡಾಕ್ಟರ್ CN ರಾವ್. ಇವರು ಭಾರತೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಸೇವೆಗೆ ಭಾರತ ರತ್ನ ಪ್ರಶಸ್ತಿ ಸಂದಿದೆ. ಇವರಂತೆಯೇ ಮಾಹಿತಿ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಮ್ಮ ಕನ್ನಡ ನಾಡಿನ ಹೆಸರನ್ನು ಪ್ರಪಂಚದಾದ್ಯಂತ ಪರಿಚಯಿಸಿದವರು ಶ್ರೀ ನಾರಾಯಣ ಮೂರ್ತಿ. ಇವರು ಇನ್ಫೋಸಿಸ್ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇಸ್ರೋ ಬಾಹ್ಯಾಕಾಶ ಸಂಸ್ಥೆಯ ನಿರ್ದೇಶಕರಾಗಿದ್ದ ಡಾಕ್ಟರ್ UR ರಾವ್ ಅವರು ಅನೇಕ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಉಡಾಯಿಸಿ ನಮ್ಮ ನಾಡಿನ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಏರಿಸಿದ್ದಾರೆ. ಉಪಕಾರಾರ್ಥಂ ಇದಂ ಶರೀರಂ ಎನ್ನುವ ನುಡಿಯನ್ನು ಅಕ್ಷರಶಃ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರು. ಸಮಾಜ ಸೇವೆ ಮಾಡುತ್ತಿರುವ ಅನೇಕ ಮಹನೀಯರು ನಮ್ಮೊಡನೆ ಇದ್ದಾರೆ. ಅವರಲ್ಲಿ ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಅಗ್ರಗಣ್ಯರಾಗಿದ್ದಾರೆ. ಇವರು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ವಿದ್ಯಾದಾನ ಮಾಡುತ್ತಿದ್ದಾರೆ. ಅದರಲ್ಲಿ ಸಂಸ್ಥೆಗಳಿಂದ ಜನರಿಗೆ ತರಬೇತಿ ನೀಡಿ ಸ್ವಯಂ ಉದ್ಯೋಗಕ್ಕೆ ಆದ್ಯತೆ ನೀಡಿ ಆಸ್ಪತ್ರೆಗಳನ್ನು ಸ್ಥಾಪಿಸಿ ವೈದ್ಯಕೀಯ ಕ್ಷೇತ್ರದಲ್ಲೂ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಂತೆ ಅನೇಕರು ತಮ್ಮದೇ ಆದ ರೀತಿಯಲ್ಲಿ ಸಮಾಜ ಸೇವೆ ಮಾಡುತ್ತಿದ್ದಾರೆ. ಅವರಲ್ಲಿ ಸುಧಾಮೂರ್ತಿ, ಸಾಲುಮರದ ತಿಮ್ಮಕ್ಕ, ತೇಜಸ್ವಿನಿ ಅನಂತಕುಮಾರ್ ಪ್ರಾತಃ ಸ್ಮರಣೀಯರು. ಅಪಾರ ಕೀರ್ತಿಗಳೆಸು ಮೆರೆದ ಭವ್ಯ ನಾಡಿದು, ಜಗವೆಲ್ಲ ಕೊಂಡಾಡುವ ನಮ್ಮ ಬೀಡಿದು. ನಾವು ಕನ್ನಡಿಗರೆಂದು ನಮಗೆ ಹೆಮ್ಮೆ ಇರಲೇಬೇಕು ವೀಕ್ಷಕರೇ. ಆಟ ಊಟ ಓಟ ಕನ್ನಡ ವಂದನೆ ಪಾಠ, ಕನ್ನಡ ಭಾಷೆಯ ಕಲಿತವಗೆ ಜೀವನವೇ ರಸದೂಟ ಅಂತ ರಾಕೆಟ್, ವಿಕೆಟ್, ಬ್ಯಾಟ್, ಹಾಕಿ ದಾಂಡು ಹಿಡಿದು ಕಬಡ್ಡಿ ಅಂತ ಹೇಳಿ ನಾಗಾಲೋಟಕ್ಕೆ ಹೆಸರುವಾಸಿಯಾದವರ ಬಗ್ಗೆ ವಿವರಣೆ ನೀಡಲು ಆಕಾಂಕ್ಷ ಅತ್ಯುತ್ಸಾಹದಿಂದ ಬರುತ್ತಿದ್ದಾನೆ. ಬನ್ನಿ ಅವನನ್ನು ಎದುರುಗೊಳ್ಳೋಣ. ಸರ್ವರಿಗೂ ಶುಭೋದಯ. ನನ್ನ ಹೆಸರು ಆಕಾಂಕ್ಷ್. ನಾನು 10ನೇ ತರಗತಿ ಬಹ ವಿಭಾಗದ ವಿದ್ಯಾರ್ಥಿ. ತಮಗೆಲ್ಲರಿಗೂ 65ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ಏಕೀಕರಣದ ಸವಿನೆನಪಿನಲ್ಲಿ ಆಚರಿಸುವ ಕನ್ನಡ ರಾಜ್ಯೋತ್ಸವ ಸಹಬಾಳ್ವೆ ಹಾಗೂ ಸೌಹಾರ್ದತೆಯ ಪ್ರತೀಕ. ನಾಡಿನ ಐಕ್ಯತೆಗೆ ಹಗಲಿರುಳು ಶ್ರಮಿಸಿದ ಮಹಾನ್ ಚೇತನರನ್ನು ಮತ್ತು ಕನ್ನಡ ಭಾಷೆಯ ದೀವಿಗೆಯನ್ನು ಆಕಾಶದೆತ್ತರಕ್ಕೆ ಬೆಳಗಿಸಿದ ಕವಿಪುಂಗವರಿಗೆ, ದಾಸವರೇಣ್ಯರಿಗೆ, ಶಿವಶರಣರನ್ನು ನಾವು ಯಾವಾಗಲೂ ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸಬೇಕು. ಇತಿಹಾಸ ಮತ್ತು ಪರಂಪರೆ ಶ್ರೀಮಂತವಾದುದು. ಇಂತಹ ಹೆಮ್ಮೆಯ ನಾಡಿನಲ್ಲಿ ಜನಿಸಿದ ಸಾವಿರಾರು ಸಾಧಕರು ವಿಶ್ವಮಟ್ಟದಲ್ಲಿ ಹೆಸರು ಮಾಡಿರುವುದು ಈ ನಾಡಿನ ಪುಣ್ಯ ವಿಶೇಷ. ಕ್ರೀಡಾ ಕ್ಷೇತ್ರವನ್ನೇ ಉದಾಹರಣೆಯಾಗಿ ಹೇಳುವುದಾದರೆ ಬೆಂಗಳೂರಿನಲ್ಲಿ ಜನಿಸಿದ ಶ್ರೀ ಪ್ರಕಾಶ್ ಪಡುಕೋಣೆಯವರು ವಿಶ್ವವಿಖ್ಯಾತ ಬ್ಯಾಡ್ಮಿಂಟನ್ ಆಟಗಾರರು.
ಇವರ ಕ್ರೀಡಾ ಸಾಧನೆಯನ್ನು ಗುರುತಿಸಿದ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಮತ್ತು ಅರ್ಜುನ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಪ್ರಖ್ಯಾತ ಬೌಲರ್ ಆಗಿ ವಿಶ್ವಮಾನ್ಯರಾದ ಶ್ರೀ ಅನಿಲ್ ಕುಂಬ್ಳೆ ಅವರು ಭಾರತೀಯ ಕ್ರಿಕೆಟ್ ತಂಡದ ನಾಯಕರಾಗಿದ್ದರು. ಇವರ ಕ್ರೀಡಾ ಸಾಧನೆಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಕೊಡಗಿನವರಾದ ಶ್ರೀ ಎಂ ಪಿ ಗಣೇಶ್ ಅವರು ಪ್ರಖ್ಯಾತ ಹಾಕಿ ಆಟಗಾರರು. ಭಾರತ ಹಾಕಿ ತಂಡದ ನಾಯಕ ಹಾಗೂ ಕೋಚ್ ಕೂಡ ಆಗಿದ್ದರು. ಅರ್ಜುನ ಹಾಗೂ ಪದ್ಮಶ್ರೀ ಪ್ರಶಸ್ತಿಗಳು ಇವರ ಕ್ರೀಡಾ ಸಾಧನೆಗೆ ಸಂದ ಗೌರವಗಳಾಗಿವೆ. ಕಾರ್ಕಳದಲ್ಲಿ ಜನಿಸಿದ ಶ್ರೀಮತಿ ಮಮತಾ ಪೂಜಾರಿಯವರು ಅಂತಾರಾಷ್ಟ್ರೀಯ ಮಟ್ಟದ ಕಬಡ್ಡಿ ಆಟಗಾರತಿ. ಭಾರತ ಮಹಿಳಾ ಕಬಡ್ಡಿ ತಂಡದ ನಾಯಕಿಯಾಗಿ ರಾಜ್ಯದ ಕೀರ್ತಿ ಪತಾಕೆಯನ್ನು ವಿಶ್ವದಗಲ ಹಾರಿಸಿದರು. ಇವರ ಕ್ರೀಡಾ ಸಾಧನೆಗೆ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಶ್ರೀಮತಿ ರೀತಾ ಅಬ್ರಹಾಂ ಮೈಸೂರಿನಲ್ಲಿ ಜನಿಸಿದ ವ್ಯಕ್ತಿ. ಖ್ಯಾತ ಅಥ್ಲೆಟಿಕ್ ಪಟು, ಲಾಂಗ್ ಜಂಪ್ ಮತ್ತು 100 ಮೀಟರ್ ಹರ್ಡಲ್ಸ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಪದಕ ವಿಜೇತರು. ಇವರ ಸಾಧನೆಗೆ ಅರ್ಜುನ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿವೆ. ಮೈಸೂರಿನಲ್ಲಿ ಜನಿಸಿದ ಶ್ರೀ ವಿಕಾಸ್ ಗೌಡ ಖ್ಯಾತ ಒಲಿಂಪಿಕ್ ಕ್ರೀಡಾಪಟು. ಶಾಟ್ಪುಟ್ ಮತ್ತು ಡಿಸ್ಕಸ್ ಥ್ರೋನಲ್ಲಿ ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿ ಇವರಿಗೆ ಸಾಕಷ್ಟು ಪದಕಗಳು ಲಭಿಸಿದೆ. ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇವರಷ್ಟೇ ಅಲ್ಲದೆ ಇನ್ನೂ ಅನೇಕ ಮಹಾನ್ ಪ್ರತಿಭೆಗಳು ನಾಡಿನ ಉದ್ದಗಲದಲ್ಲೂ ಇದ್ದಾರೆ. ಹೀಗೆ ಕ್ರೀಡೆ, ಸಾಹಿತ್ಯ, ಸಂಗೀತ, ನೃತ್ಯ ಕಲೆ, ಸಂಸ್ಕೃತಿ, ಸಂಪ್ರದಾಯ, ಸಂಸ್ಕಾರ, ಸಾಧನೆ ಯಾವುದರಲ್ಲೂ ನಾವು ಕಡಿಮೆ ಇಲ್ಲ. ಇಂತಹ ಪವಿತ್ರ ನೆಲದಲ್ಲಿ ಜನಿಸಿದ ನಾವೆಲ್ಲರೂ ಪುಣ್ಯವಂತರು. ಇಂತಹ ಮಹಿಮಾನ್ವಿತರ ನಾಡು ನಮ್ಮ ಕನ್ನಡ ನಾಡು. ನಮ್ಮ ನಾಡು ನುಡಿಯನ್ನು ಉಳಿಸಿ ಬೆಳೆಸಲು ವೀರ ಕನ್ನಡಿಗರಾಗೋಣ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಕವಿವಾಣಿಗೆ ಅರ್ಥ ತುಂಬೋಣ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಸರ್ವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಈಗ ವಂದನಾರ್ಪಣೆ ಶ್ರೀಮತಿ ವಿಜಯಾರವರಿಂದ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲರಿಗೂ ಮತ್ತೊಮ್ಮೆ 65ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಆತ್ಮೀಯರೇ, ಈಗ ನಾವು ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿದ್ದೇವೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದ ಎಲ್ಲರನ್ನೂ ಅಭಿನಂದಿಸುವ ಸೌಭಾಗ್ಯ ನನ್ನದು. ಪ್ರಥಮದಲ್ಲಿ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ನಮ್ಮೆಲ್ಲರ ಹಿತೈಷಿಗಳು, ನಮ್ಮ ಹೆಮ್ಮೆಯ ವಿದ್ಯಾಕೇಂದ್ರದ ಜಂಟಿ ಕಾರ್ಯದರ್ಶಿಗಳಾದ ಸನ್ಮಾನ್ಯ ನಂದಕಿಶೋರ್ ಬಲ್ಲಾಳ್ ಸರ್ ಅವರು ಮಾತನಾಡುತ್ತಾ ರಾಜ್ಯೋತ್ಸವದ ಮಹತ್ವವನ್ನು ತಿಳಿಸುತ್ತಾ, ಕ್ಷೇತ್ರ ಯಾವುದೇ ಇರಲಿ ಕಾರ್ಯದಕ್ಷತೆ ನಿನ್ನದಾಗಲಿ, ಕಾರ್ಯ ಯಾವುದೇ ಇರಲಿ ಕಾರ್ಯಧರ್ಮ ನಿನ್ನದಾಗಲಿ, ನಿನ್ನ ನೀ ಅರಿತರೆ ಜಗ ನಿನ್ನರಿವುದು, ಸಾಧಿಸುವ ಛಲವಿದ್ದರೆ ಸಾಧನೆಯ ಶಿಖರ ನಿನ್ನದಾಗುವುದೆಂಬ ಬದುಕಿನ ಗುಟ್ಟನ್ನು ಬಿಚ್ಚಿಟ್ಟ ಅವರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿರುವ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಿಗಳು, ಕನ್ನಡ ನಾಡು ಚಿನ್ನದ ಬೀಡು, ಗಂಧದ ನೆಲೆಬೀಡು, ಕನ್ನಡ ಭಾಷೆ ಅಮೃತಕ್ಕೆ ಸಮಾನವೆಂದು ನಾಡು ನುಡಿಯ ಮಹತ್ವವನ್ನು ತಿಳಿಸಿಕೊಟ್ಟ ನಮ್ಮ ವಿದ್ಯಾಕೇಂದ್ರದ ಪ್ರಾಂಶುಪಾಲರಾದ ಮಾನ್ಯ ಶ್ರೀ KSN ಭಟ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದ ಉಸ್ತುವಾರಿಗಳು, ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಕರ್ತರರು, ವಿದ್ಯಾಕೇಂದ್ರದ ಉಪಪ್ರಾಂಶುಪಾಲರಾದ ಶ್ರೀಮತಿ ಕುಮುದಾ ಮ್ಯಾಮ್ರವರಿಗೆ ಎಲ್ಲರ ಪರವಾಗಿ ಕಾರ್ಯಕ್ರಮದಲ್ಲಿರುವ ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯಸ್ಥರು, ಶಾಲಾ ಚಟುವಟಿಕೆಗಳಲ್ಲಿ ಸದಾ ನಮ್ಮೊಂದಿಗಿದ್ದು ಸಲಹೆ ಸೂಚನೆಗಳನ್ನು ನೀಡುವ ಶ್ರೀಮತಿ ರಾಜ್ ಮ್ಯಾಮ್ರವರಿಗೆ ವಂದನೆಗಳು. ನಮ್ಮ ಕರೆಗೆ ಒಪ್ಪಿ ಆಗಮಿಸಿ ಕಾರ್ಯಕ್ರಮದಲ್ಲಿರುವ ಮತ್ತೊಬ್ಬ ಹಿರಿಯರು, ಪೂರ್ವ ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯರು ಶ್ರೀಮತಿ ಮಿನಿ ಮ್ಯಾಮ್ರವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿರುವ ನಮ್ಮ ಶಾಲೆಯ ವ್ಯವಸ್ಥಾಪಕರಾದ ಶ್ರೀಯುತ ಲಕ್ಷ್ಮಣ್ ಮೂರ್ತಿ ಸರ್ ಅವರಿಗೆ ವಂದನೆಗಳು. ಕಾರ್ಯಕ್ರಮದ ರೂವಾರಿಗಳು, ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ಮೂಡಿಬರಲು ನನ್ನನ್ನೂ ಸೇರಿಸಿಕೊಂಡು ಕಾರ್ಯನಿರ್ವಹಿಸಿದ ಶ್ರೀಮತಿ ರುಕ್ಮಿಣಿ ಮ್ಯಾಮ್
ಮತ್ತು ಶ್ರೀಮತಿ ಮಂಜುಳಾರವರಿಗೆ ವಂದನೆಗಳು. ಕನ್ನಡ ನಾಡು ನುಡಿಯ ಹಿರಿಮೆ ಗರಿಮೆಯನ್ನು ಸಾರುವ ತಾಯಿ ಭುವನೇಶ್ವರಿ ಜಾತ್ರೆಯ ರಥವನ್ನು ಎಳೆದ ಎಳೆಯ ಕುಮಾರಿ ಪ್ರಾರ್ಥನಾಳಿಗೆ ಹಾಗೂ ಅವಳ ಈ ಸಾಧನೆಗೆ ಸಹಕರಿಸಿ ಸಹಾಯ ಮಾಡಿ ಸನ್ಮಾರ್ಗ ನೀಡಿದ ಪೋಷಕರಿಗೆ ನಮ್ಮ ವಿದ್ಯಾಕೇಂದ್ರದ ಎಲ್ಲ ಪದಾಧಿಕಾರಿಗಳು, ಉದ್ಯೋಗಿಗಳು, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳು. ನಾಡಿನ ಗತವೈಭವ ಸಾರುವ ದೃಶ್ಯಗಳನ್ನು ಸೃಷ್ಟಿಸಿದ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ಶಾಲೆಯ ಪರವಾಗಿ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ಮೂಡಿಬರಲು ಕಾರಣೀಕರ್ತರಾದ ತಾಂತ್ರಿಕ ವರ್ಗದವರು, ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಗಳಿಗೆ ಮನಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ, ಎಲ್ಲೆಡೆ ಕನ್ನಡ ಬೆಳಗಲಿ, ಎಲ್ಲೆಡೆ ಕನ್ನಡ ಮೊಳಗಲಿ. ಧನ್ಯವಾದಗಳು ವಿಜಯ. ಈಗ ನಾಡಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಜೈ ಕರ್ನಾಟಕ ಮಾತೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದ. ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಕೋಶ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವವಿದ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಕಂಪಲ ಕುಲಿ ಪ್ರತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ, ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಟಂಕಣ ಜಕಣರ ನೆಚ್ಚಿನ ಪೀಡೆ, ಕೃಷ್ಣ ಶರಾವತಿ ತುಂಗಾ, ಕಾವೇರಿಯವರ ರಂಗಾ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ, ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ.